ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಪ್ರಪಂಚದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಸಕಾರಾತ್ಮಕ ಶಕ್ತಿಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನೀವು ಸಫಲತಾ ಮೂರ್ತಿಗಳು ಆಗಬೇಕಾಗ್ತದೆ. आज नवजीवन देने वाले बाप अपने चारों ओर के नवजीवन धारण करने वाले बच्चों को देख हर्षित हो रहे हैं. ಇಂದು ಹೊಸ ಜೀವನವನ್ನ ಕೊಡುವಂತ ತಂದೆ ತಮ್ಮ ನಾಲ್ಕು ಕಡೆಯ ಹೊಸ ಜೀವನವನ್ನ ಧಾರಣೆ ಮಾಡಿಕೊಂಡಿರುವಂತಹ ಮಕ್ಕಳನ್ನ ನೋಡಿ ಹರ್ಷಿತರು ಆಗ್ತಾ ಇದ್ದಾರೆ. ಬಾಬಾರವರು ನಮಗೆ ನವಜೀವನವನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ನವ ಜೀವನ. ಹಾಗಿದೆ, ಹೊಸ ಜೀವನ ಯಾವುದು, ಹಳೆ ಜೀವನ ಯಾವುದು? ಹೊಸ ಜೀವನ ಯಾವುದು, ಹಳೆ ಜೀವನ ಯಾವುದು? ಯಾರು ಹೇಳ್ತೀರಾ ಉತ್ತರ? ಹೊಸ ಜೀವನ ಆತ್ಮ ಅಂತ ತಿಳ್ಕೊಂಡು ಹ್ಮ್ ಸೇವೆ ಮಾಡೋದು ಹೊಸ ಜನ್ಮ. ಹ್ಮ್ ಅದಕ್ ಬಾಬಾ ಸಿಗೋ ಹಿಂದೆ ನಾವು ಶರೀರ ಅಂತ ತಿಳ್ಕೊಂಡು ನಾವು ಅದು ಹಳೆ ಜೀವನ. ಶರೀರ, ಶರೀರ ಶರೀರದ ಸಂಬಂಧ, ಪಾಲನೆ, ಶರೀರದ ಸ್ವಚ್ಛತೆ, ಶರೀರದ ಆರೈಕೆ, ಶರೀರಕ್ಕೆ ಭೋಜನ, ಶರೀರಕ್ಕೆ ಶೃಂಗಾರ, ಶರೀರದ ಮನೆ, ಶರೀರದ ಮಕ್ಕಳು, ಶರೀರದ ಪತಿ, ಶರೀರದ ದೇಶ, ಇದರ ಕಡೆ ಗಮನವನ್ನ ಇಟ್ಟು ಅದರ ಕಡೆಗೆ ಅಟೆನ್ಷನ್ ಅನ್ನ ಕೊಡ್ತಾ ಕಾರ್ಯವನ್ನು ಮಾಡ್ತಾ ಕರ್ಮವನ್ನ ಮಾಡಿ ಕರ್ಮದ ಫಲವನ್ನ ಅನುಭವಿಸಿದ್ದು ಹಳೆಯ ಜೀವನ. ಈಗ ಶರೀರದ ಕಡೆ ನಿರ್ವಹಣೆ ಮಾಡ್ತಾ ಇದ್ದೀವಿ, ಜೊತೆಗೆ ಆತ್ಮದ ಸ್ವಚ್ಛತೆ, ಶುದ್ಧತೆ, ಆಹಾರ, ಆತ್ಮಿಕ ಸೇವೆ, ಆತ್ಮಿಕ ಇಂದ್ರಿಯ ಸುಖ, ಆತ್ಮಿಕ ಆಹಾರ, ಆತ್ಮಿಕ ಅಡಿಗೆ, ಆತ್ಮಿಕ ರುಚಿ, ಇದ್ಯಾವುದು? ಹೊಸ ಜೀವನ. ಇದನ್ನ ಯಾರು ಕೊಟ್ಟಿದ್ದಾರೆ? ಭಗವಂತ ಬಾಬಾ ಕೊಟ್ಟಿದ್ದಾರೆ. ಬಾಬಾ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ರು ಕೂಡ ಎಲ್ಲರೂ ಕೂಡ ಈ ಹೊಸ ಜೀವನವನ್ನ ಏನ್ ಮಾಡಿಲ್ವಂತೆ? ಧಾರಣೆ ಮಾಡ್ಕೊಂಡಿಲ್ವಂತೆ. ಏನ್ ಮಾಡ್ಕೊಂಡಿಲ್ಲ? ಧಾರಣೆ. ಮಕ್ಕಳಲ್ಲಿ ಜ್ಞಾನ ಇದೆ, ಬಾಬಾನಿಂದ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಬೇರೆಯವರಿಗೂ ಜ್ಞಾನವನ್ನ ಕೊಡುವಂತ ಲೇವಲಿಗೂ ಕೂಡ ಬಂದಿದ್ದಾರೆ, ಆದ ಧಾರಣೆ ಮಾಡ್ಕೊಂಡಿಲ್ಲ. ಧಾರಣೆ ಮಾಡ್ಕೊಂಡಿಲ್ಲ ಅಂದ್ರೆ ಏನರ್ಥ? ಧಾರಣೆ ಮಾಡಿಲ್ಲ ಅಂದ್ರೆ ಏನರ್ಥ? ನಿಮ್ಮ ಹತ್ರ ಬಂಗಾರ ಇದೆ, ಅದನ್ನು ಬೀರುನಲ್ಲಿ ಇಟ್ಟು ಏನಾಗ್ತದೆ? ಏನಾಗ್ತದೆ? ಅಲ್ಲೇ ಇರ್ತದೆ ಅದು, ಅಲ್ವಾ? ಅದನ್ನು ಧರಿಸಿದ ತಾನೇ ನೀವು ಸುಂದರವಾಗಿ ಕಾಣೋದು. ಬಂಗಾರದ ಕಾರಣದಿಂದ ನಿಮ್ಮ ಶರೀರ ಸುಂದರವಾಗಿ ಕಾಣೋದು. ಈಗ ಧಾರಣೆ ಅಂತಂದು ಏನು ಆತ್ಮೀಯರೇ? ನವ ಜೀವನ್ ಧಾರಣೆ ಕರ್ನೆ ವಾಲೆ. ಭಗವಂತನ ಶಕ್ತಿ ಗುಣಗಳನ್ನ ಧರಿಸ್ಕೊಳ್ಳೋದು. ಯಾವಾಗ? ಇವಾಗ್ಲೇ ಬಾಬಾ ಏನಿರ್ತಾರೆ, ಮಕ್ಕಳು ಜ್ಞಾನವನ್ನ ಇಳ್ತಾರೆ, ಆದ್ರೆ ಸ್ಪಷ್ಟವಾಗಿ ಚೆಕ್ ಮಾಡಿ ನೀವು ಜೀವನವನ್ನ ರಾಜಯೋಗ ಮಾಡಬೇಕಾದಂತ ಸಮಯದಲ್ಲಿ, ಅಮೃತ ವೇಳೆಯಲ್ಲಿರ್ಬೋದು, ಟ್ರಾಫಿಕ್ ಕಂಟ್ರೋಲಲ್ಲಿ ಇರಬಹುದು, ಬ್ರಹ್ಮ ಭೋಜನ ಸ್ವೀಕಾರ ಮಾಡಬೇಕಾದ್ರೆ ಇರಬಹುದು, ನುಮಾಶಾಮ್ ಯೋಗ ಯಾವಾಗಲೂ ಇರಬಹುದು. ಆ ಜೀವನದ ಎಫೆಕ್ಟ್, ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ತಾ ಇದೆಯಾ? ಮೊದಲನೇ ಪ್ರಶ್ನೆ. ಅವಾಗ ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಬಾಬಾನನ್ನ ನೆನಪು ಮಾಡೋದು ಮತ್ತು ಬಾಬಾನಲ್ಲಿರುವಂಥ ಗುಣಲಕ್ಷಣಗಳ ಅನುಭವ ಮಾಡೋದು, ಸರಿನಾ? ಆವಾಗ ನಿಮಗೆ ಆ ಸುಖದ ಅನುಭವ ಆಗ್ತಾ ಇದೆಯಾ, ಅಥವಾ
ಏನರ್ಥವ? ಶರೀರ, ಶರೀರಧಾರಿಗಳು ಅಥವಾ ಶರೀರಧಾರಿ ವ್ಯಕ್ತಿಗಳು, ವಸ್ತು, ವಿಷಯ, ಚಿಂತೆ, ಯೋಚನೆ, ಕಾಯಿಲೆಗಳು, ಲೆಕ್ಕಾಚಾರಗಳು, ಪರಚಿಂತನೆ, ಪರದರ್ಶನ, ಪರಿಸ್ಥಿತಿ, ಇದ್ರ ಎಫೆಕ್ಟ್ ಇರ್ತದ ಅಂತ ನೀವನ್ನೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಯಾವಾಗ? ರಾಜಯೋಗದಲ್ಲಿ ಕುಳಿತುಕೊಂಡಾಗ. ಸರಿ, ನೆಕ್ಸ್ಟ್, ಈಶ್ವರಿ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಿ, ಈಶ್ವರಿ ಜ್ಞಾನ ಹೇಳ್ತಾ ಇದ್ದೀರಾ, ಬಾಬನ ಮನೆ ಸೇವೆ ಮಾಡ್ತಾ ಇದ್ದೀರಾ, ಆವಾಗ ಭಗವಂತನ ಸಪ್ತಗುಣಗಳ ಅನುಭವ ಆಗ್ತಾ ಇದೆಯಾ? ಏನ್ ಮಾಡಬೇಕು? ಚೆಕ್ ಮಾಡ್ಕೊಡ್ಬೇಕು. ಆವಾಗ ನಾನು ಅದನ್ನ ಮನಬುದ್ಧಿಯಿಂದ ಭಗವಂತನ ಶಕ್ತಿಯನ್ನ ಧರಿಸಿದ್ದೇನಾ? ನಂಬರ್ 2. ನಂಬರ್ 3, ಪ್ರತಿನಿತ್ಯ ನಾನೇನ್ ಮಾಡಬೇಕು? ಕರ್ಮ ಕ್ಷೇತ್ರಕ್ಕೆ ಬರಬೇಕಾಗ್ತದೆ, ಕರ್ಮವನ್ನ ಮಾಡಬೇಕಾಗ್ತದೆ, ನನ್ನ ಪಾತ್ರವನ್ನ ಮಾಡಬೇಕಾಗ್ತದೆ. ಆವಾಗ ಸಪ್ತಗುಣಗಳ ಅನುಭವ ನನಗೆ ಆಗ್ತಾ ಇದೆಯಾ ಅಂತ ಏನ್ ಮಾಡಬೇಕು? ಚೆಕ್ ಮಾಡಬೇಕು. ಜೊತೆಯಲ್ಲಿ ಆ ಕರ್ಮ ಮಾಡುವ ಸಮಯ, ಕರ್ಮದ ಮೊದಲು ಮಾಡುವಂತ ಸಂಕಲ್ಪ, ಕರ್ಮದ ನಂತರ ಬಂದಿರುವಂತ ಪ್ರಾರಬ್ಧದಲ್ಲಿ ಆತ್ಮನಿಗೆ ಸಫಲತೆಯ ಅನುಭವ ಆಗಬೇಕು, ಖುಷಿಯ ಅನುಭವ ಆಗಬೇಕು, ಆತ್ಮದ ಅಕೌಂಟಲ್ಲಿ ಜಮಾ ಆಗುವಂತ ಅನುಭವ ಆಗಬೇಕು. ಇದೆಲ್ಲ ಆಗಿದೆ ಅಂತಂದ್ರೆ ಏನರ್ಥ? ನೀವದನ್ನ ಧರಿಸಿದಿರಿ, ಧಾರಣೆ ಮಾಡಿದಿರಿ ಅಂತ ಅರ್ಥ. ಸರಿ, ಓಕೆ. ಆದ್ಮೇಲೆ ನೀವೊಂದು ಹೊಸ ಮನೆ ಕಟ್ಟಿದ್ದೀರಾ. ಏನ್ ಮಾಡಿದಿರಿ? ಹೊಸ ಮನೆ ಕಟ್ಟಿದ್ದೀರಿ. ಯಾಕೆ ಹೊಸ ಮನೆ ಕಟ್ಟಿರೋದು? ಯಾಕೆ? ಜೀವನ ಮಾಡೋದು. ಅದಲ್ಲಿ ಇರ್ಲಿಕ್ಕೆ. ಹೌದಾ? ಹೊಸ ಮನೆ ಕಟ್ಟಿದ ಮೇಲೂ ಕೂಡ ನೀವು ಹಳೆ ಮನೇಲಿ ಇದ್ರೆ ಏನಾಗ್ತದೆ? ಕಂಟಿನ್ಯೂ ವೇಸ್ಟ್ ಅಲ್ವಾ? ಓಕೆ, ಹೊಸ ಮನೆ ಕಟ್ಟಿದಿರಿ, ಒಳ್ಳೆ ಕುಲ್ಲಾನ್ ಬೆಡ್ ತಂದು ಇಟ್ಕೊಂಡಿದ್ದೀರಾ, ಮಂಚ ಇದೆ, ನೆಲದ ಮೇಲೆ ಚಾಪೆ ಹಾಕಿ ಮಲ್ಕೊಳ್ಳೋದು, ಏನಾಗ್ತದೆ? ಏನಾಗತ್ತೆ? ಇದ್ರೂ ಅದ್ರ ಸುಖ ಅನುಭವಿಸ್ತಾರೆ. ಯಾವ ಸಾಧನವನ್ನ ಸುಖ ಅನುಭವ ಮಾಡಬೇಕು ಅಂತ ತಂದಿದ್ದೀರೋ ಅದನ್ನ ಉಪಯೋಗ ಮಾಡ್ಲಿಲ್ಲ. ಮಾಡ್ತಾ ಇಲ್ಲ. ಆವಾಗ ಅದರ ಸುಖ ಅಥವಾ ದುಃಖದ ಅನುಭವ ನಿಮ್ಗೆ ಹಾಗೆ ಆಗೋದಿಲ್ಲ. ಓಕೆ, ನೀವ್ ಯಾರು? ಹಾ. ನೀವು ಯಾವ ಯುಗದಲ್ಲಿದ್ದೀರಿ? ಸಂಗಮ ಯುಗದಲ್ಲಿ. ಒಳ್ಳೆಯದಲ್ಲ. ಸಂಗಮ ಯುಗ ಅಂತಂದ್ರೆ ಏನು? ಪರಮಾತ್ಮ ಆತ್ಮ ಮತ್ತು ಆತ್ಮ ಪರಮಾತ್ಮ ಒಂದಾಗಿರೋ ಜೊತೆಯಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ ಪ್ರತಿ ಕರ್ಮ ಮಾಡಬೇಕಾದ್ರೆ ಪರಮಾತ್ಮ ಜೊತೆಯಲ್ಲಿರುವಂತ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಇದೆಯಾ? ಯಾರಿಂದಲೂ ನಿಂದನೆ ಬರ್ತಾ ಇಲ್ವಾ? ನಿಂದನೆ ಬಂದ್ರೂ ಕೂಡ ಅದರ ಎಫೆಕ್ಟ್ ನಿಮ್ಗೆ ಆಗಬಾರದು. ಹೀಗೆ ಲೌಕಿಕ ಜೀವನದಲ್ಲಿ ಸದಾಕಾಲ ಹಣ, ಅಂತಸ್ತು, ಅಧಿಕಾರ, ವಸ್ತುಗಳು ಹೆಚ್ಚಿಗೆ ಆಗ್ಬೇಕು ಅಂತ ಗಮನ ಕೊಡ್ತಿರೋ ಹಾಗೆ ಅವಿನಾಶಿ ಸಾಧನಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿಗೆ ಆಗ್ತಾ ಇದೆಯಾ? ಅದನ್ನು ನೀವು ಧರಿಸಿದಾಗ ಅದರ ಸುಖ ನಿಮ್ಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಕೂಡ. ಕಾಣತ್ತೋ ಕಾಣಲ್ವೋ? ಕಾಣು. ನಿಮ್ಗೊಂದು ಪ್ರಶ್ನೆ, ಸ್ಪಷ್ಟವಾಗಿ ಉತ್ತರ ಕೊಡ್ಬೇಕು. ಏನ್ ಕೊಡ್ಬೇಕು? ಸ್ಪಷ್ಟವಾಗಿ. ಸರಿ, ಒಂದು ನೆಕ್ಲೆಸ್ 1 kg ಇದು. ಎಷ್ಟು kg? 1 kg. ಸರಿ, ಧರಿಸಿರೋದು ನೀವು. ಧರಿಸಿರೋದು ಯಾರು? ನೀವು ಅಂದ್ರೆ ನಿಮ್ ಶರೀರ. ಸರಿ, ಓಕೆ. ಆ 1 kg ನೆಕ್ಲೆಸ್ ಅನ್ನ ನೀವು ಒಂದು ದಿನ ಧರಿಸಿದಾಗ ಆ ನೆಕ್ಲೆಸ್ಸಿನ ಸುಖ ಅದನ್ನು ನೋಡೋದು, ನೀವೆಷ್ಟು ಸಮಯ ನೋಡ್ಬಿಟ್ಟು ಸುಖ ಅನುಭವಿಸ್ತೀರಾ? ಪ್ರಪಂಚದ ಜನ ಎಷ್ಟೊತ್ತು ಅನುಭವಿಸ್ತಾರೆ? ಜನ ಹೆಚ್ಚಿಗೆ ನೋಡ್ತಾರೋ ನೀವು ಹೆಚ್ಚಿಗೆ ನೋಡ್ತೀರೋ? ನಾವು ಜನ ಜಾಸ್ತಿ. ಚೆನ್ನಮ್ಮಕ್ಕ, ಹಾಕೊಂಡಿರರೆ ನಾವು. ನೀವ್ ಹಾಕೊಂಡಿರೋದು ಹೌದು, ನೋಡೋರು ಯಾರು? ಹೊರಗಿನ ಜನ. ಓಕೆ, ನೀವು ನೋಡೋದು ಯಾವಾಗ? ಮುಂದಗಡೆ ಕನ್ನಡಿ ಎದುರುಗಡೆ ಇದ್ದಾಗ ಮಾತ್ರ, ಧರಿಸ್ಬೇಕಾದ್ರೆ ಮಾತ್ರ. ಹೌದಾ? ನೀವು ಧರಿಸಿದ ಮೇಲೆ ನೀವು ಎಲ್ಲೆಲ್ಲ ಹೋಗ್ತಿರೋ ಎಲ್ಲರಿಗೂ ಕೂಡ ಏನಾಗ್ತಾ ಇರ್ತದೆ? ಕಾಣ್ತಾ ಕಂಡಾಗ ಅವ್ರೇನ್ ಮಾಡ್ತಾರೆ? ನೋಡ್ತಾರೆ. ಎಲ್ಲಿಂದ ತಂದಿದ್ರಿ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ರೇಟ್ ಎಷ್ಟು,
₹1,00,000 ಬಂಗಾರ ಹಾಕಿದ್ರು ಕೂಡ ಶ್ರೀಮಂತರಾಗಿದ್ದೀರಲ್ಲ, ಒರಿಜಿನಲ್ ಡೂಪ್ಲಿಕೇಟು ಎಲ್ಲ ಏನ್ ಮಾಡ್ತಾರೆ? ಕೇಳ್ತಾರೆ. ಯಾವಾಗ ನೋಡ್ದಾಗ ನಕ್ಲೆಸ್ ಅವ್ರು ನೋಡ್ಬೇಕು ಅಂದ್ರೆ ನೀವು ಹಾಕೊಂಡು ಧರಿಸಿರ್ಬೇಕಲ್ವಾ? ಓಕೆ, ಹಾಗಿದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ನೀವು ಏನ್ ಧರಿಸ್ತಾ ಇದ್ದೀರಿ? ಸಿಟ್ಟು, ಚಿಂತೆ, ಟೆನ್ಷನ್ನು, ಗಂಟು ಹಾಕೊಂಡಿರೋ ಮುಖ, ಪರ ಚಿಂತನೆ, ಅವ್ರ ಸುದ್ದಿ ಇವ್ರ ಸುದ್ದಿ, ಇದನ್ನೇ ಧರಿಸಿದ್ರೆ ಏನಾಗ್ತದೆ? ಬ್ರಹ್ಮಕುಮಾರಿಯರ ಕೆಲಸನೇ ಇದು ಅಂತ ಜನ ಹೇಳ್ತಾರೆ ಅಲ್ವಾ? ಹ್ಮ್ ಅವಾಗ ನಿಮ್ಮಲ್ಲಿ ಶಾಂತಿ, ಸಹನೆ, ಪ್ರೀತಿ, ಸ್ನೇಹ ಇದ್ದರೆ ನೋಡ್ರಿ ಇವ್ರು ಯಾವಾಗ್ಲೂ ಹೀಗೆ ನಗನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ ಅಂತ ಹೇಳ್ತಾರಲ್ವಾ? ಹ್ಮ್ ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಬರೀ ಜ್ಞಾನ ಹೇಳಬೇಡಿ, ಏನ್ ಮಾಡ್ಬೇಕಂತ ನೀವು ಧರಿಸಬೇಕು. ಯಾವಾಗ ಧರಿಸ್ಲಿಕ್ಕೆ ಆಗತ್ತೆ? ಯಾವಾಗ ಸದಾ ಧರಿಸಿ ಧರಿಸ್ಬೋದು? ಆ ಸದಾ ಧರಿಸಿರು. ನಮ್ಮಲ್ಲಿ ಇದ್ರ ತಾನೇ ಧರಿಸ್ಲಿಕ್ಕೆ ಆಗತ್ತ, ನಮ್ಮತ್ತಿಲ್ಲ ಅಂತಂದ್ರೆ? ನೆಕ್ಲೆಸ್ ಇದೆ ಹೌದು, ಅದ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಅಡವು ಇಟ್ಬಿಟ್ಟಿದ್ದೀರಿ, ಅವಾಗ ಧರಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಮದ್ವೆ ಇದೆ ಧರಿಸ್ಬೇಕು ಹೌದು, ಅದಕ್ಕಂತಾನೆ ನೀವು ತಂದಿದ್ದೀರಿ, ಆದ್ರೆ ಏನ್ ಮಾಡ್ಬಿಟ್ಟಿದ್ದೀರಿ? ದೇವಸ್ಥಾನ ಒಂದ್ ದಿವ್ಸ ಹೋಗ್ಬಿಟ್ಟು ಇವತ್ತೊಂದ್ ದಿವ್ಸ ಧರಿಸ್ಬಿಟ್ಟು ವಾಪಸ್ ಕೊಡ್ತೀನಿ ಅಂತ ಕೇಳಿ, ಬ್ಯಾಂಕ್ನವರಿಗೆ ಮತ್ತು ಫೈನಾನ್ಸ್ನವ್ರಿಗೆ ವಾಪಸ್ ಕೊಡ್ತಾರ ನೋಡಿ? ಕೊಡಲ್ಲ. ಕೊಡಲ್ಲ, ಯಾಕೆ? ಸಾಲ ತಗೊಂಡಿದ್ದು. ಅಲ್ವಾ? ಹಾಗೇನೆ ನೀವು ಮಾಡಿರುವಂತ ಸಾಲ ಎಷ್ಟಿದೆ ಅಂತಂದ್ರೆ, ಪ್ರತಿದಿನ ಮಾಡಿರುವಂತ ಸಂಪಾದನೆ ಆ ಸಾಲಕ್ಕೆ ಏನಾಗ್ತಾ ಇಲ್ಲ, ಜಮಾ ಸಾಕಾಗ್ತಾ ಇಲ್ಲ. ಅವಾಗ ಹೊಸತನವನ್ನ ನಾವು ಧಾರಣೆ ಮಾಡೋದು ಹೇಗೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಿದ್ದಾರೆ, ಪ್ರತಿದಿನ ಆತ್ಮಗಳು ಪವಿತ್ರವಾಗಿ ಭಗವಂತನ ಸಪ್ತ ಗುಣಗಳನ್ನ ಎಷ್ಟು ಚೆನ್ನಾಗಿ ಧರಿಸಿಬಿಟ್ಟು ಆ ಸುಖವನ್ನ ಸ್ವಯಂ ಅನುಭವ ಮಾಡ್ತಾ ಬೇರೆಯವರಿಗೆ ಅನುಭವ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ಭಗವಂತನ ಪ್ರತ್ಯಕ್ಷತೆ ಮಾಡ್ತಾ ಇದ್ದಾರೆ. ಅಂತಹ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಿದ್ದಾರೆ. ನೋಡ್ ಇಲ್ಲಿ ಬಾಬಾರವರು ನವ ಜೀವನ ಅಂತಂದ್ರು. ಏನ್ ಹೇಳಿದ್ರು? ನವ ಜೀವನ. ಯಾಕೆ ಜೀವನ ಅಂತ ಯಾಕೆ ಹೇಳಿದ್ರು? ಆದ್ಮೇಲೆ ಗುಣಗಳನ್ನ ಧರಿಸಿರ್ತೀವಲ್ಲ, ಗುಣಗಳನ್ನು ಧರಿಸೋದಕ್ಕೆ ಜೀವನ ಅಂತ ಹೇಳ್ತಾರ? ನವ ಜೀವನ. ನವ ಬಿಡಿ, ಜೀವನ ಅಂತಂದ್ರೆ ಏನು? ಹೊಸ ಜೀವನ, ಹೊಸ ನವ ಅಂದ್ರೆ ಹೊಸದು, ಸರಿ. ನವ ಸತ್ಯುಗದ ಜೀವನ, ಸತ್ಯ ಯಾವುದು? ಆತ್ಮ ದೇವತೆಗಳ ಜೀವನ. ಸತ್ಯ ಯಾವುದು ಅಂದ್ರೆ ಆತ್ಮಿಕ ಸುಖ ಅನುಭವ ಮಾಡ್ತಿರಲ್ಲ, ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡ್ತಿರಲ್ಲ. ಸತ್ಯ ಆತ್ಮನೋ ಶರೀರನೋ? ಆತ್ಮ ಆತ್ಮ. ಆತ್ಮಕ್ಕೆ ಏನ್ ಮಾಡ್ತಿರೋದು? ಸತ್ಯ ಜೀವನ ಅಲ್ವಾ? ಓಕೆ, ಇಲ್ಲಿ ಜೀವನ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಆತ್ಮೇಲೆ ನೀವು ಮದುವೆ ಆಗೋದು ಯಾರ ಜೊತೆಗೆ? ಪತಿ ಜೊತೆ. ಹಾ, ಪತಿ ಜೊತೆಗೆ. ಸತ್ಯರಾಜೋಣ್ಣ, ನೀವು ಪತಿ ಜೊತೆ ಮದುವೆ ಆಗಿದ್ರು, ಪತ್ನಿ ಜೊತೆ ಮದುವೆ ಆಗಿದ್ದೀರಿ? ಆ ಯಾರಿಗೆ ಮದುವೆ ಆಗಿದ್ದು ಸರ್? ಪತ್ನಿ ಜೊತೆ. ಮತ್ ನೀವು ಪತಿ ಅಂತ ಯಾಕೆ ಹೇಳಿದ್ರಿ? ಶಿವಭಾವ ಪತಿನಲ್ಲ. ಹಿಂಗೆ, ಸರಿ. ಓಕೆ, ಮದುವೆ ಆಗೋದು ನಾವು ಜೀವನ ನಡೆಸ್ಲಿಕ್ಕೆ, ಅಥವಾ 1 ಗಂಟೆಗೋ 2 ಗಂಟೆಗೋ 1 ತಿಂಗಳಿಗೋ 2 ತಿಂಗಳಿಗೋ? ಜೀವನ ನೆಡ್ಸಕ್ಕೆ. ಅಂದ್ರೆ ಅಂತಿಮ ಸಮಯದವರೆಗೂ, ಹೌದಾ? ಮನೆ ಇವತ್ತು ಕಟ್ಟಬಹುದು, ನಾಳೆ ದಿನ ಸೇಲ್ ಮಾಡಿಬಿಡ್ಬಹುದು ಅಲ್ವಾ? ಮೊಬೈಲು 2 ವರ್ಷ 3 ವರ್ಷ ಇರ್ತದೆ, ಆಮೇಲೆ ಏನ್ ಮಾಡ್ಬೋದು? ಅದನ್ನ ಸೇಲ್ ಮಾಡಿಬಿಡ್ಬೋದು ಅಲ್ವಾ? ಕೆಲವೊಂದು ಸಂಬಂಧಗಳು ನೋಡಿ ಆತ್ಮೀಯರೇ, ನಿರಂತರವಾಗಿ ನಮ್ಮ ಜೊತೆಲಿ ಇರ್ತಾರ? ಸ್ನೇಹಿತರು ನಿರಂತರವಾಗಿರ್ತಾರ? ಇಲ್ಲ. ಇಲ್ಲ. ಪಕ್ಕದ ಮನೆಯವ್ರು ಯಾವಾಗ್ಲೂ ಇರ್ತಾರ? ಇಲ್ಲ. ಮಕ್ಕಳು ಯಾವಾಗ್ಲೂ ಇರ್ತಾರ? ಇಲ್ಲ. ಇಲ್ಲ. ಪತಿ, ಇರ್ತಾರೆ. ಶರೀರ, ಇರ್ತದೆ. ಇಲ್ಲ. ಶರೀರ ಇರಲ್ವಾ? ಇರ್ತದೆ. ಆ ಕೊನೆವರೆಗೂ ನಮ್ ಜೀವನ ಏನಿರುತ್ತೆ ಅಲ್ಲಿವರೆಗೂ. ಅಂದ್ರೆ ಜೀವನ ಅಂತಂದ್ರೇನು? ಸದಾ ಅಂತ ಅಲ್ವಾ? ಜೀವನ ಅಂತಂದ್ರೇನು? ಸದಾ. 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 ಸ್ವಲ್ಪ ಸಮಯಕ್ಕೋಸ್ಕರ ಹೇಳಿದಕ್ಕೆ ಅದಕ್ಕೆ ಜೀವನ ಅಂತ ಹೇಳೋದಿಲ್ಲ. ಅದಕ್ಕೆ ಬಾಬಾ ನವಜೀವನ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಬೆಳಗಿಂದ ಸಾಯಂಕಾಲದವರೆಗೆ ನೀವು ಏನು ಕರ್ಮವನ್ನ ಮಾಡಿದ್ರೂ ಕೂಡ ಏನಾಗಿರ್ಬೇಕು? ಭಗವಂತನ ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ತಾ ಇರ್ಬೇಕು. ಬರೀ ಅಮೃತ ವೇಳೆಯಲ್ಲಿ ಮಾತ್ರ ಮಾಡದೆ,
ಸಾಯಂಕಾಲ ಮಾತ್ರ ಮಾಡ್ದೆ, ಬಾಬನ್ ಮೇಲೆ ಇದ್ದಾಗ ಮಾತ್ರ ಆಯ್ತು, ಮೌಂಟ್ ಅಬು ಹೋದಾಗ ಮಾತ್ರ ಆಯ್ತು, ಬಟ್ಟಿಲಿದ್ದಾಗ ಮಾತ್ರ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲ. ಹೇಳಂಗಿಲ್ಲ. ಆದ್ಮೇಲೆ 10-15 ವರ್ಷದ ಹಿಂದೆ ನಿಮ್ಮ ಮನೇಲಿ ಫೋನ್ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ವರ್ಷದ ಹಿಂದೆ 10 ವರ್ಷ 10-15 ವರ್ಷದ ಹಿಂದೆ. ಫೋನ್ ಅವಾಗ ಹೆಂಗಿರ್ತಿತ್ತು? 15 ವರ್ಷದ ಫೋನ್ ಹೇಗಿರ್ತಿತ್ತು? ಲ್ಯಾಂಡ್ಲೈನ್ ಫೋನು, ಲ್ಯಾಂಡ್ ಲೈನ್, ಹೌದಾ? ಕೀಪ್ಯಾಡ್. ಆವಾಗ ಆವಾಗ ಒಂದು ದಿನದಲ್ಲಿ ಎಷ್ಟೊತ್ತು ಫೋನಿನ ಜೊತೆಗೆ ಇರ್ತಿದ್ರಿ ನೀವು? 2 ಕಾಲ್ 3 ಕಾಲ್ ಮಾತಾಡಿ ಬಿಟ್ಟು ಬಿಡಿದ್ವಿ. ಒಂದು 5 ನಿಮಿಷ, 10 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ, ಹೌದಾ? ಹೌದಾ ಅಲ್ವೋ? ಹೌದು, ಹೌದು. ಈಗ ಮೊಬೈಲ್ ಜೊತೆಗೆ ಸದಾ ಇರ್ತೀವಿ. ಜೀವನ. ಮೊಬೈಲ್ ಜೀವನ ಜೊತೆಗೇನು? ಜೀವನ. ಬೆಳಿಗ್ಗೆ ಸಾಯಂಕಾಲ ಮುರ್ಲಿ ಕೇಳೋದು ಅದಲ್ಲೇ, ಯೋಗ ಮಾಡೋದು ಅದಲ್ಲೇ, ಅಮ್ಮನ ಹತ್ರ ಮಾತಾಡೋದು ಅದಲ್ಲೇ, ಬಸ್ ಟಿಕೆಟ್ ಬುಕ್ ಮಾಡೋದು ಅದಲ್ಲೇ, ದುಡ್ಡು ತಗೊಳ್ಳೋದು ಅದಲ್ಲೇ, ಪೇಮೆಂಟ್ ಮಾಡೋದು ಅದಲ್ಲೇ, ಸೀರಿಯಲ್ ನೋಡೋದು ಅದಲ್ಲೇ, ಫಿಲ್ಮ್ ನೋಡೋದು ಅದರಲ್ಲೇ. ಎಲ್ಲ ಯಾವ್ದಲ್ಲಿ? ಮೊಬೈಲ್. ಅಲ್ವಾ? ಮೆಡಿಸಿನ್ ಹೆಂಗ್ ಬೇಕು ಅಂತ ಗೂಗಲಲ್ಲಿ ಸರ್ಚ್ ಮಾಡೋದು ಅದನ್ನೇ, ಬ್ಯೂಟಿ ಪಾರ್ಲರ್ ಸುಂದರ ಆಗ್ಲಿಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋದು ಅದರಲ್ಲೇ, ಅಲ್ವಾ? ಬೆಳಿಗ್ಗೆ ಅಲಾರಾಮ್ ಇಡೋದು ಅದರಲ್ಲೇ, ಕ್ಯಾಲ್ಕುಲೇಟ್ರು ಅದರಲ್ಲೇ, BP ಚೆಕ್ ಮಾಡೋದು ಅದರಲ್ಲೇ. ಇಲ್ಲ ಯಾವ್ದಲ್ಲಿ? ಮೊಬೈಲ್. ಅಲ್ವಾ? ಪತಿ ಜೊತೆಗೆ ಜಾಸ್ತಿ ಹೊತ್ತು ಇರ್ತಿರೋ ಇರಲ್ವೋ? ಮೊಬೈಲ್ ಜೊತೆಗೆ ಇರ್ತೀವಿ. ಅದೇ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮೊಬೈಲ್ ಜೊತೆಗೆ ಎಷ್ಟೊತ್ತು ಇರ್ತಿರೋ ಅಷ್ಟೊತ್ತು ಬಾಬಾ ಜೊತೆಗಿದ್ರೆ ಅಹೋ ಸೌಭಾಗ್ಯ, ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಹೊಸ ಜೀವನ ಯಾರ ಜೊತೆಗೆ? ಬಾಬಾ ಬಾಬಾ ಜೊತೆಗೆ ಬಾಬಾ. ಇದ್ದು ಆ ಗುಣಗಳ ಧಾರಣೆಯನ್ನು ನಾವು ಮಾಡಬೇಕು. ಸದಾ ಬಾಬನ್ ಜೊತೆಲಿದ್ದು ಜೊತೆಯ ಸುಖದ ಸಹಯೋಗದ ಅನುಭವ ನಮಗೆ ಆಗ್ತಾ ಇರಬೇಕು. ಅಂತಹ ಮಕ್ಕಳನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದ್ದಾರೆ? ಖುಷಿ ಆಗ್ತಾ ಇದ್ದಾರೆ. ಬರೀ ಜ್ಞಾನ ಹೇಳುವಂತ ಮಕ್ಕಳಲ್ಲ, ಜ್ಞಾನ ಸ್ವರೂಪರಾಗಿ ಆ ಖುಷಿಯನ್ನ ತನ್ನ ಜೀವನದಲ್ಲಿ ಧಾರಣೆ ಮಾಡಿ ಸದಾ ಸಫಲತೆ ಆಗಿರುವಂತ ಮಕ್ಕಳನ್ನ ಈ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಈಗ ಬಾಬಾನ ಪ್ರಶ್ನೆ, ನೀವು ಆ ರೀತಿ ಧಾರಣೆ ಮಾಡ್ಕೊಂಡಿದ್ದೀರಾ? ಆ ಲಿಸ್ಟ್ ಅಲ್ಲಿ ನೀವು ಇದ್ದೀರಾ? ಎಸ್ ಆರ್ ನೋ? ಇಲ್ಲ. ಇಲ್ಲ. ಹಾಗಿದ್ರೆ ಅದ್ರಲ್ಲಿ ಬರಬೇಕು ಅಂತ ಏನು ಮಾಡಬೇಕು? ಮುಂದೆ ಬಾಬಾ ಹೇಳ್ತಾರೆ, ಯಹ ನವಜೀವನ ಹೇ ಹಿ ನವಯುಗ ಬನಾನೆ ಕೆ ಲಿಯೆ. ಈ ಹೊಸ ಜೀವನವನ್ನ ಬಾಬಾ ಯಾಕೆ ಕೊಟ್ಟಿದ್ದಾರೆ? ಹೊಸ ಯುಗವನ್ನ ಮಾಡುವುದಕ್ಕೋಸ್ಕರ. ಹೊಸ ಜೀವನ ಬಾಬಾ ಯಾಕೆ ಕೊಟ್ಟಿದ್ದಾರೆ? ಹೊಸ ಯುಗ. ಹಾ, ಸರಿ. ಹೊಸ ಯುಗದಲ್ಲಿ ನೀವೇನ್ ಮಾಡ್ತೀರಿ? ಹೊಸ ಯುಗದಲ್ಲಿ ಏನ್ ಮಾಡ್ತೀರಿ? ಬಂಗಾರದ ಇಟ್ಟಿಗೆಯಿಂದ ಮನೆ ಕಟ್ತೀವಿ, ಅಲ್ವಾ? ಪುಷ್ಪಕ ವಿಮಾನ ರೆಡಿ ಮಾಡ್ತೀವಿ, ಒಳ್ಳೊಳ್ಳೆ ಡ್ರೆಸ್ಗಳನ್ನ ರೆಡಿ ಮಾಡ್ತೀವಿ, ದೊಡ್ಡ ದೊಡ್ಡ ಮಹಲಗಳನ್ನ ಕಟ್ತೀವಿ. ಎಸ್ ಆರ್ ನೋ? ಇಲ್ಲ. ಇಲ್ಲ. ಮತ್ತೆ ಅದ್ರ ಜೊತೆ ನವಜೀವನ ಕೊಟ್ಟಿದ್ದು ಹೊಸ ಯುಗ ಮಾಡುವುದಕ್ಕೋಸ್ಕರ. ಆದ್ರೆ ಹೊಸ ಯುಗ ಯಾರು ಮಾಡಬೇಕು? ಬಾಬಾ. ಹೆಂಗ್ ಮಾಡ್ತೀರಿ? ಈಗ ಸಂಗಮ ಯುಗದಿಂದಾನೇ ಹೀಗೆ. ಯಾವಾಗ ಅಂತ ಕೇಳಿದ್ರೆ ಹೇಗೆ ಮಾಡೋದು? ಹೇಗೆ ಮಾಡೋದು? ನವಯುಗ ರೆಡಿ ಮಾಡುವುದಕ್ಕೋಸ್ಕರ ಹೊಸ ಜೀವನ ಸಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ, ಅಲ್ವಾ? ಈಗ ನೀವು ಚಾರ್ಟೆಡ್ ಅಕೌಂಟೆಂಟ್ ಯಾಕೆ ಆಗ್ತೀರಾ? ಅಕೌಂಟ್ ಮೇಂಟೈನ್ ಆಗ್ಲಿಕ್ಕೆ. ಡಾಕ್ಟರ್ ಯಾಕೆ ಆಗ್ತೀರಿ? ಕಾಯಿಲೆ ಗುಣ ಮಾಡೋದು, ಯಾರ್ದು? ರೋಗಿಗಳು. ಪೇಷಂಟ್. ಹಾಗಿದ್ರೆ ನಿಮಗೆ ಬಾಬಾ ಹೊಸ ಜೀವನ ಕೊಟ್ಟಿದ್ದು ಹೊಸ ಯುಗ ರೆಡಿ ಮಾಡ್ಲಿಕ್ಕಂತೆ, ಹೌದಾ? ಹಾಗಿದ್ರೆ ಹೊಸ ಯುಗದಲ್ಲಿ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತ ಗೊತ್ತೇ ಇಲ್ಲ ಅಂತಂದ್ರೆ ನೀವು ಹೊಸ ಯುಗ ಮಾಡೋದು ಹೇಗೆ? ರಾಜ್ಯಭಾರ ಮಾಡೋದು ಹೊಸ ಯುಗದಲ್ಲಿ. ಆದ್ಮೇಲೆ ರಾಜ್ಯಭಾರ ಮಾಡೋಣ ಅಕ್ಕೋರೆ, ಮೊದ್ಲು ಮಾಡಿ ಅಲ್ಲ. ಹೆಂಗ್ ಮಾಡ್ಬೇಕು? ಮನೆ ಕಟ್ಟಿದ ಮೇಲೆ ಮನೆ ಒಳಗಡೆ ಹೋಗ್ಬಿಟ್ಟು ವಾಸ ಮಾಡೋಣ. ಮೊದ್ಲು ಮನೆ ಕಟ್ಟೋದು ಹೆಂಗ ಅದನ್ನ ಹೇಳಿ. ಸ್ಪಷ್ಟವಾಗಿ ಕೇಳಿ, ಹೊಸ ಜೀವನ ಕೊಟ್ಟಿರೋದು ನಿಮ್ಗೆ ಹೊಸ ಯುಗ ಮಾಡ್ಲಿಕ್ಕಂತ. ಹೇಗೆ ಹೊಸ ಯುಗ ಮಾಡ್ತೀರಿ? ಪರಮಾತ್ಮನ ಸಪ್ತ ಗುಣಗಳು ಧಾರಣೆ ಮಾಡ್ಕೊಂಡು ಧಾರಣೆ ಮಾಡ್ಕೊಂಡು ಎಲ್ರಿಗೂ ಕೊಡ್ಬೇಕು. ಧಾರಣೆ ಮಾಡ್ಸಿ.
ಹಳೆ ಯುಗದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ರಾವಣನನ್ನು ಇಟ್ಟುಕೊಂಡು ವಿಕಾರವನ್ನ ಇಟ್ಟುಕೊಂಡು ಏನ್ ಮಾಡ್ತಾ ಇದ್ರಿ? ರಾಜ್ಯಭಾರ ಜೀವನ ಮಾಡ್ತಾ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರವನ್ನ ವಿಶ್ವಕ್ಕೆ ಕೊಡ್ತಾ ಕೊಡ್ತಾ ಇದ್ರು. ಇದ್ರಿ. ಕೊಡ್ತು. ಎಸ್. ಹೌದು. ಈಗ ಹೌದು. ಮನಸ್ಸಿನಲ್ಲಿ ರಾಮನನ್ನ ಇಟ್ಕೊಂಡು ರಾಮನಲ್ಲಿರುವಂತ ಆಸ್ತಿ ಗುಣ ವಿಶೇಷತೆಯನ್ನು ನಾನೇನ್ ಮಾಡ್ಬೇಕು? ಕೊಡ್ಬೇಕು ಕೊಡಬೇಕು. ಯಾರಿಗೆ? ವಿಶ್ವಕ್ಕೆ ಯುಗಕ್ಕೆ ವಿಶ್ವಕ್ಕೆ. ಹೊಸ ರಾಜ್ಯ. ಶಾಂತಿ ಪ್ರೀತಿ ಸ್ನೇಹ ಸುಖ ಸಂತೋಷ ಆನಂದ ನೆಮ್ಮದಿ ಕೊಡ್ಬೇಕು. ಹೌದಾ? ಇದು ನಿಮ್ಮ ಧರ್ಮ, ಇದು ನಿಮ್ಮ ಕರ್ತವ್ಯ, ಇದು ನಿಮ್ಮ ಪಾತ್ರ. ಸಪೋಸ್ ನೀವೊಂದು ಸ್ತ್ರೀ ಆಗಿದ್ದೀರಾ, ಓಕೆ, ಬಾಲಕಿ ಆಗಿದ್ದೀರಾ. ನಿಮ್ಮ ತಂದೆ ತುಂಬಾ ಬಡವರು. ನಿಮ್ಮ ತಂದೆ ಯಾರು? ಬಡವರು. ತುಂಬಾ ಬಡವರು. ಆವಾಗ ನೀವು ಸ್ಕೂಲಿಗೆ ಹೋಗ್ತಾನೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು, ಪಾತ್ರೆ ತೊಳಿಲಿಕ್ಕೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು. ಆವಾಗ ನಿಮ್ಮ ಸ್ಥಿತಿಗತಿ ಹೇಗಿರ್ತದೆ? ಹೇಗಿರ್ತದೆ? ಬೇಜಾರಾಗುತ್ತೆ. ಕಷ್ಟ. ಶಾರೀರಿಕವಾಗಿ ನಾನು ಕೇಳ್ತಾ ಇರೋದು, ಶಾರೀರಿಕವಾಗಿ ನಿಮ್ಮ ಸ್ಥಿತಿಗತಿ ಹೇಗಿರ್ತದೆ? ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಹಳೆ ಬಟ್ಟೆ, ಮಣ್ಣಾಗಿರೋ ಬಟ್ಟೆ, ಹೊಟ್ಟೆ ತುಂಬ ಊಟ ಇಲ್ಲ, ಬೇರೆಯವ್ರ ಹತ್ರ ಬೇಡ್ತಾ ಇರ್ತೀರಾ. ಯಾರಿಗಾದ್ರೂ ಏನು ಕೊಡಬೇಕು ಅಂತಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಇಲ್ಲಿರೋದನ್ನ ಯಾವ್ದನ್ನು ತಿನ್ಬೇಕು ತೆಗೆದುಕೊಳ್ಬೇಕು ಅಂತ ನಿಮ್ಮ ಹತ್ರ ಆಗೋದಿಲ್ಲ. ಹಣ ಇರೋದು. ಯಾಕೆ? ಹಣ ಇಲ್ಲ. ಅಪ್ಪ ಹಣ ಬಡವ. ಬಡವರಾಗಿರ್ತೀರ. ನಿಮ್ಮಪ್ಪ ಬಡವರಾಗಿರೋದಕ್ಕೆ ನೀವು ಕೂಡ ಬಡವರು. ಬಡವ. ಸರಿ. ಒಂದು ದಿನ ನಿಮ್ಮ ಭಾಗ್ಯ ಓಪನ್ ಆಗ್ಬಿಡ್ತದೆ. ರಾಜ್ಕುಮಾರ ಬಂದ್ಬಿಟ್ಟು ಮದುವೆ ಮಾಡ್ಬಿಡ್ತಾನೆ, ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಯಾರು? ರಾಜ್ಕುಮಾರ್. ರಾಜ್ಕುಮಾರ ಯಾರು ಇವಾಗ? ಶಿವಬಾಬ. ರಾಜ್ಕುಮಾರ ಯಾರು? ಶಿವಪ್ಪ. ನಿಮ್ಮ ಪತಿ. ರಾಜ್ಕುಮಾರ ಯಾರು? ಪತಿ. ಅವಾಗ ನಿಮ್ಗೆ ಹೊಸ ಜೀವನ ಸ್ಟಾರ್ಟ್ ಆಯ್ತಾ? ಹ್ಮ್. ಇವಾಗ ಹಳೆ ಬಟ್ಟೆ ಹಾಕ್ತಿರೋ ಹೊಸ ಬಟ್ಟೆ ಹಾಕ್ತಿರೋ? ಹೊಸ ಬಟ್ಟೆ ಹಾಕ್ತಿವಿ. ಬಂಗಾರದ ಪೋಷಾಕ ಹಾಕೊಳ್ತಿರೋ ಇಲ್ವೋ? ಹಾಕತಿ. ನಿಮ್ಮ ರಾಜಕುಮಾರ್ ತುಂಬಾ ಶ್ರೀಮಂತನಾಗಿರೋದಕ್ಕೆ ತವರು ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ದಾನ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಬಟ್ಟೆ ಇರಬಹುದು, ವಸ್ತು ಇರಬಹುದು, ಆಹಾರ ಇರಬಹುದು, ಹಣ್ಣು ಇರಬಹುದು, ಕೊಡ್ತಿರ್ತಾನೆ ಹೌದು. ಅಲ್ವಾ? ಆವಾಗ ನಿಮ್ಮ ಜೀವನ ಚೇಂಜ್ ಆಯ್ತೋ ಆಗಿಲ್ವೋ? ಆಯ್ತು. ಹಾಗೆ ಇಲ್ಲೂನು ಕೂಡ ಬೆಳ್ತಾರೆ ಜೀವನ ಚೇಂಜ್ ಆಗಿದೆಯಾ? ಯಾವ ರೀತಿ? ಶ್ರೀಮಂತರ ನಾನ್ ಸಪ್ತ ತುಂಬಾ ಗುಣ. ಬಂಗಾರ ಮಾಡ್ಬೇಕು. ಹಳೆ ಜೀವನನೋ ಹೊಸ ಜೀವನನೋ? ಹಳೆ ಹಳೆ ಜೀವನ. ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಹೊಸ ಜೀವನನೋ ಹಳೆ ಜೀವನನೋ? ಹಳೆ ಹಳೆ ಜೀವನ. ಜೀವನ. ವೆರೈಟಿ ಕಲರ್ಫುಲ್ ಡ್ರೆಸ್ ತಗೊಳ್ಬೇಕು, ಹೊಸ ಜೀವನನೋ ಹಳೆ ಜೀವನನೋ? ಹಳೆ ಹಳೆ. ಜೀವನ. ನನ್ನ ವಿಕರ್ಮ ವಿನಾಶ ಮಾಡ್ಕೊಳ್ಬೇಕು, ಹಳೆ ಜೀವನನೋ ಹೊಸ ಜೀವನನೋ? ಹೊಸದು. ಹಾ. ವಿಶ್ವಕ್ಕೆಲ್ಲ ಶಾಂತಿ ಕೊಡ್ಬೇಕು, ಹೊಸ ಜೀವನನೋ ಹಳೆ ಜೀವನನೋ? ಹೊಸ ಜೀವನ. ಹೊಸದು. ನಾನು ಎದುರುಗಡೆ ವ್ಯಕ್ತಿಗೆ ಚೆನ್ನಾಗಿ ಬೈಬೇಕು, ಹೊಸ ಜೀವನನೋ ಹಳೆ ಜೀವನನೋ? ಹಳೆ ಹಳೆ ಜೀವನ. ನನ್ನ ಜೊತೆಲಿರೋ ಸರಿ ಇಲ್ಲ, ಹೊಸ ಜೀವನನೋ ಹಳೆ ಜೀವನನೋ? ಹಳೆ ಜೀವನ. ನನ್ನ ಜೊತೆಲಿರೋ ಎಲ್ಲ ಸರಿ ಇದ್ದಾರೆ, ನಾನೇ ಸರಿ ಇಲ್ಲ, ಇದ್ಯಾವ ಜೀವನ? ಹೊಸ ಜೀವನ. ಅಲ್ವಾ? ಈಗ ನಾವೇನ್ ಮಾಡ್ಬೇಕು? ಹೊಸ ಜೀವನದಲ್ಲಿ ಇರ್ಬೇಕು, ಹಳೆ ಜೀವನದಲ್ಲಿ ಇರ್ಬೇಕು? ಹೊಸ ಹೊಸ ಜೀವನ. ಜೀವನ. ಅಂದ್ರೆ ಭಗವಂತ ಹೇಳ್ತಾ ಇರೋದು ಏನಂದ್ರೆ, ಹೊಸ ಯುಗ ಮಾಡಬೇಕು ಅಂತಂದ್ರೆ ದಿನದಲ್ಲಿ ಹೆಚ್ಚಿನ ಸಮಯ ನೀವು ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನ ಕೊಡೋದಲ್ಲಿ ಹೆಚ್ಚಿನ ಸಮಯವನ್ನು ಏನ್ ಮಾಡ್ಬೇಕಾಗ್ತದೆ? ಕಳಿಬೇಕಾಗ್ತದೆ. ಶರೀರಕ್ಕೋಸ್ಕರ, ಧನಕ್ಕೋಸ್ಕರ, ಜನಕ್ಕೋಸ್ಕರ ಅಲ್ಲ. ಅಲ್ಲ. ಅದಕ್ಕೋಸ್ಕರ ಮಾಡ್ತೇನಾಯ್ತು? ಹಳೆ ಯುಗ. ಹಳೆ. ಯಾವುದು? ಕಲಿಯುಗ. ಹಳೆ. ಅಂದಮೇಲೆ ಆದ್ಮೇಲೆ ನೀವು ಕಲಿಯುಗದಲ್ಲಿ ಇರಬೇಕು, ಸಂಗಮ ಯುಗದಲ್ಲಿ ಇರಬೇಕು. ಸಂಗಮ. ಸಂಗಮ. ಓಕೆ. ಇನ್ನೊಂದು ಬಾಬಾ ಜೀವನ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವರ್ಷನ್, ಹೊಸ ಜೀವನದ ಇನ್ನೊಂದು ವರ್ಷನ್ ಯಾವ್ದು ಗೊತ್ತಾ? ಇಲ್ಲಿ ಓಕೆ, ಬಾಬನ ಪ್ರಶ್ನೆ ನೆಕ್ಸ್ಟ್. ಇವಾಗ ಕ್ವಶನ್, ಬಾಬನ ಮಗು ಆಗಿದ್ದಾರೆ, ಕಲಿಯುಗ ಬಿಟ್ಬಿಡಿ, ದೇಹದ ಬಿಟ್ಬಿಡಿ. ಓಕೆ, ಸಂಗಮ ಯುಗದಲ್ಲಿ ಹೊಸ ಜೀವನ ಯಾವುದು? ಸಂಗಮ ಯುಗದಲ್ಲಿ ಹಳೆ ಜೀವನ ಯಾವುದು? ಸಂಗಮ ಯುಗದಲ್ಲಿ ಹೊಸ ಜೀವನ ಯಾವುದು? ಆತ್ಮ ಅಂತ ತಿಳ್ಕೊಂಡು ಆತ್ಮ ಧಾರಣೆ ಮಾಡಿಸ್ಕೊಂಡು ಎಲ್ರಿಗೂ ಆತ್ಮಾಭಿಮಾನಿವಾಗಿದ್ರದೆ ಹೊಸ ಜೀವನ. ಹಳೆ ಜೀವನ ಯಾವುದು? ಶರೀರ ಬಾನ. ನಾನೇನ್ ಹೇಳಿದ್ದೆ ನಿಮಗೆ? ಕಲಿಯುಗ ಬರಬಾರ್ದು ಅಂತ ಹೇಳಿದ್ದೆ. ಸಂಗಮ ಯುಗದಲ್ಲಿ ಹೊಸ ಜೀವನ ಯಾವುದು? ಕಲಿಯುಗ ದೇಹ ಬರೋದು ಕಲಿಯುಗದಲ್ಲಿ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಹೊಸ ಜೀವನ ಯಾವುದು, ಹಳೆ ಜೀವನ ಯಾವುದು? ವರ್ತಮಾನ.
ಸಂಗಮ ಯುಗದಲ್ಲಿ ಸಪ್ತ ಗುಣಗಳು ತಗೊಳ್ಳೋದು ಹೊಸ ಜೀವನ. ನಾನ್ ಹಾ ಲಕ್ಷ್ಮೀನಾರಾಯಣ ಆಗ್ಬೇಕು ಅನ್ನೋದು ಹಾ ಲಕ್ಷ್ಮೀನಾರಾಯಣ ಆಗ್ಬೇಕು ಹೇಳೋದು ಹಳೆ ಮುಂದೆ ಜೀವನ. ಕಂಪ್ಲೀಟ್ ಮಾಡಿ ಏನು ಅಂತ ನೀವು ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಹಳೆ ಜೀವನ ಹಾ ಈಗ ಸ್ಥೂಲವಾಗಿ ಹೇಳೋದು ಇ- ಇಲ್ಲೇ ಆಗ್ಬೇಕು ಅನ್ನೋದು, ಅಂದ್ರೆ ಲಕ್ಷ್ಮೀನಾರಾಯಣ ಆಗ್ಬೇಕು ಅನ್ನೋದು ಹಳೇದಾಗುತ್ತೆ. ಸಪ್ತ ಗುಣಗಳು ತಗೊಳ್ಳೋದು ಹೊಸ ಹ್ಮ್ ಜೀವನ ಆಗಿದೆ. ಇಲ್ಲ ಫೇಲ್ ಫೇಲ್ Fail. ಆಯ್ತು. ಹಳೆ ಜೀವನ ಯಾವುದು ಅಂದ್ರೆ ನನಗೆ ಶಾಂತಿ ಬೇಕು, ನನಗೆ ನೆಮ್ಮದಿ ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನನಗೆ 21 ಜನ ಬಗ್ಬೇಕು. ಇದ್ಯಾವುದು? ಹಳೆ ಜೀವನ. ಹಳೇದು. ಹೊಸದ್ ಯಾವುದು? ಎಲ್ಲರಿಗೂ ಸಿಕ್ಲಿ, ಎಲ್ಲರಿಗೂ ಕೊಡ್ಬೇಕು. ವಿಶ್ವಕ್ಕೆ ಕೊಡಬೇಕು, ಎಲ್ಲರಿಗೂ ಕೊಡಬೇಕು, ನಾನು ಬೇರೆ ಕೊಡಲಿಕ್ಕೆ ನಿಮಿತ್ತನಾಗ್ಬೇಕು. ಇದ್ಯಾವುದು? ಹೊಸ ಹೊಸ ಜೀವನ. ಜೀವನ. ಬಾಬನ ಹತ್ರ ಹೋದಾಗ ವೈಯಕ್ತಿಕವಾಗಿ ನಿಮ್ಮ ಶರೀರಕ್ಕೆ, ಶರೀರಧಾರಿಗಳಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಕೇಳಿದ್ರೆ ಹಳೆ ಜೀವನ. ನಾನು ನಿಮಿತ್ತನಾಗಿ ಸೇವಾಧಾರಿಯಾಗಿ ಬಿ ಹೆಜ್ಜಿನಲ್ಲಿ ವಿಶ್ವಕ್ಕೆ ಕೊಡಲಿಕ್ಕೆ ಯೋಚನೆ ಮಾಡೋದು ಹೊಸ ಜೀವನ. ಹೊಸ ನನಗೆ ಸೆಂಟರ್ ಬೇಕು, ಹಳೆ ಹಳೆ ಜೀವನ. ನನಗೆ ಶಾಂತಿ ಬೇಕು, ಹಳೆ ಹಳೆ ಜೀವನ. ಜೀವನ. ವಿಶ್ವಕ್ಕೆ ಶಾಂತಿ ಕೊಡಬೇಕು, ಇದು ಹೊಸ ಜೀವನ. ಹೊಸ ಹೊಸ ಜೀವನ. ಜೀವನ. ಈಗ ಹೊಸ ಜೀವನ ಏನು? ಭಗವಂತ ನನ್ನ ಮನಸ್ಸನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ, ನನ್ನ ಮನಸ್ಸಿನ ಮೂಲಕ ವಿಶ್ವಕ್ಕೆ ಶಾಂತಿ ಕೊಡು. ಇದು ಹಳೆ ಜೀವನನೋ ಹೊಸ ಜೀವನ? ಹೊಸ ಹೊಸ ಜೀವನ. ಆ ಹೊಸ 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 ಜೀವನ. 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 ಅಲ್ಲ, ಹಳೆ ಜೀವನ. ಹ್ಮ್. ನಿನ್ನ ಮನಸ್ಸು ನಿನ್ನ ಬುದ್ಧಿಯಿಂದ ನಿನ್ನ ಶರೀರದಿಂದ ನೀನು ಕೊಡು. ಇದ್ಯಾವುದು? ಹೊಸ ಜೀವನ. ಅವಾಗ ಮೊದಲಿನಲ್ಲಿ ಏನಿತ್ತು? ನನ್ನ ಮನಸ್ಸಿನ ಮೂಲಕ ಕೊಡು. ಅಲ್ಲಿ ಏನು ಬಂತು? ನಂದು ನಾನು ನಂದು ಹಳೆ ಬಂತು. ಬಂದಿಲ್ಲ. ಅದು ಹಳೇದು ಹೊಸದು? ಹಳೆ ಹಳೇದು. ಹೊಸದೇನ್ ಮಾಡ್ಬೇಕು? ಬಾಬಾ ನೀನು ಕೊಡ್ತಾ ಕೊಡು. ಇದ್ದಾರೆ. ನೀನು, ನಿನ್ನ ಮನಸ್ಸು, ನಿನ್ನ ತನು, ನಿನ್ನ ಧನ. ತನು ಮನ ಧನ ನಿನ್ನದೊಂದು ಕೈ ಎತ್ತಿಲ್ವಾ ನೀವು? ಎದ್ದಿದ್ದೀವಿ. ಎತ್ತಿದ ಮೇಲೆ ನನ್ನ ಮನಸ್ಸು ನಿನ್ನ ಕೈಲಿ ಕೊಡ್ತೇನೆ ಅಂತಂದ್ರೆ ಏನಾಯ್ತು? ಹಳೇದಾಯ್ತು. ನನ್ನ ಇನ್ನು ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ತಾನೇ ಅರ್ಥ. ನಿನ್ನದು ಅಂತ ಕೊಟ್ಟ ಮೇಲೆ ಅದು ಯಾರ್ದಾಯ್ತು? ಬಾಬಾದಾಯ್ತು. ಪರಮಾತ್ಮ. ಅಲ್ವಾ? ಅವಾಗ ಬಾಬನಿಗೆ ನಾವೇನ್ ಹೇಳ್ತೀವಿ? ನಿನ್ನ ತನು, ನಿನ್ನ ಮನ, ನಿನ್ನ ಧನ, ನಿನ್ನ ಜೀವನ, ನಿನ್ನ ಕರ್ತವ್ಯ, ನಿನ್ನ ಪಾತ್ರ, ನಿನ್ನ ಜವಾಬ್ದಾರಿ, ನಿನ್ನ ಕೆಲಸ ನೀನು ಮಾಡು. ಯಾರಿಗೆ ಕೊಟ್ಬಿಡೋದು? ಪರಮಾತ್ಮ. ಬಾಬನ. ಅಯ್ಯೋ ಅಣ್ಣವ್ರೆ, ಇಷ್ಟೆಲ್ಲ ಕೇಳಲಿಕ್ಕೆ ನೀವು ಬೇಕಿತ್ತ? ನಾವು ಅಷ್ಟು ಮಾಡಿಬಿಟ್ಟೇನೆ ಬೆಳಿಗ್ಗೆ ಅಮೃತ ಒಳ್ಳೆ ಒಳ್ಳೆ ನಿದ್ರೆ ಮಾಡ್ತಿದ್ದೀವಿ. ಎಲ್ಲ ನಿಂದೆ, ನಂದು ಏನಿಲ್ಲ. ಬಾಬಾ ಇಲ್ಲಿ ಹೇಳ್ತಾರೆ ಎಲ್ಲ ನನ್ನದೇ, ಆದ್ರೆ ನಾನು ಮಾಡಿರುವಂತ ಕರ್ಮದ ಫಲವನ್ನ ನೀನೇನ್ ಮಾಡ್ಬೇಕು? ಅನುಭವ ಮಾಡು. ಓಕೆ. ಮಗುವನ್ನು ಏಳ್ಸೋದು ಯಾರು? ಅಮ್ಮನೆ. ತಾಯಿ. ಅಮ್ಮ. ಸ್ನಾನ ಮಾಡಿಸೋದು ಯಾರು? ಅಮ್ಮ. ಅಮ್ಮನೆ. ಊಟ ತಿನ್ನಿಸೋದು ಯಾರು? ಅಮ್ಮ. ಅಮ್ಮ. ಬಟ್ಟೆ ಹಾಕೋದು ಯಾರು? ಅಮ್ಮ. ಅಮ್ಮ. ಕರ್ಮ ಮಾಡಿದ್ಯಾರು? ಅಮ್ಮ. ಅಮ್ಮ. ಫಲ ಅನುಭವ ಸಿಗೋದು ಯಾರಿಗೆ? ಪಾಪ. ಮಗುಗೆ. ಅಲ್ವಾ? ಅಂದಮೇಲೆ ನಿಮ್ಮ ಇಂದ್ರಿಯದ ಮೂಲಕ ಮಾಡಿದಾಗ ನಿಮ್ಗೆ ಆ ಕರ್ಮದ ಫಲದ ಅನುಭವ ಆಗ್ಬೇಕಲ್ವಾ? ಆಗ್ತಾ ಇರ್ಬೇಕು ತಾನೆ. ಇದಕ್ಕೇನ್ ಹೇಳ್ತಾರೆ ಬಾಬಾ? ನವ ಜೀವನ. 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 ಅಂದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡಿ. ಕಲಿಯುಗದಿಂದ ಸಂಗಮ ಯುಗಕ್ಕೆ ಬರ್ತಿದ್ದೀರಾ, ಅಥವಾ ಕಲಿಯುಗದಿಂದ ಡೈರೆಕ್ಟ್ ಸತ್ಯುಗಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಸಂಗಮ ಯುಗದಲ್ಲೇ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀರಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊಳ್ಳಿ. लोग नव वर्ष मनाते हैं और आप सभी नव जीवन वाले बच्चे सभी आत्माओं को बधाई भी देते हो, साथ में यही खुशखबरी देते हो कि नवयुग आया कि आया. ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತ ಮುರಳಿ. ಪ್ರಪಂಚದ ಜನ ಹೊಸ ವರ್ಷವನ್ನೇನ್ ಮಾಡ್ತಾರಂದ್ರೆ ಆಚರಣೆ ಮಾಡ್ತಾರಂತೆ. ಹೇಗೆ ಹೇಗೆ? ಶುಭಾಶಯ ಬಟ್ಟೆ ಕೊಡ್ತಾರೆ, ತರೋದು. ಗಿಫ್ಟ್ ಕೊಡ್ತಾರೆ. ಕೇಕ್ ಕಟ್ ಮಾಡ್ತಾರೆ, ಶುಭಾಶಯ ಕೊಡ್ತಾರೆ ಅಲ್ವಾ? ಗಿಫ್ಟ್ಗಳನ್ನ ಕೊಡ್ತಾರೆ ಅಲ್ವಾ? ಓಕೆ. ಅವರು ಪ್ರಪಂಚದ ಜನ ಒಂದು ದಿನ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ನೀವು ಹೊಸ ವರ್ಷ ಹೆಂಗ್ ಆಚರಣೆ ಮಾಡಬೇಕು? ಡೈಲಿ ಮಾಡ್ಬೇಕು. ಸದಾ ಏನ್ ಮಾಡ್ಬೇಕು ಡೈಲಿ? ಮನಸ್ಸಿಂದ ಎಲ್ಲಾರ್ಗು ಶುಭವನ್ನ ಹಾರೈಸಿ ಜ್ಞಾನವನ್ನ ಕೊಡ್ಬೇಕು. ನವಜೀವನ ವಾಲೆ ಬಚ್ಚೆ ಸಭಿ ಆತ್ಮಾವಂಕು. ಬಾಬಾ ಏನ್ ಹೇಳ್ತಾರೆ? ಎಲ್ಲ ಆತ್ಮಗಳಿಗೆ, ಕೇವಲ BKS ಗಳಿಗೆ ಮಾತ್ರ ಮೆಸೇಜ್ ಕಳಿಸೋದಲ್ಲ, ಹ್ಯಾಪಿ ನ್ಯೂ ಇಯರ್ ಅಣ್ಣವರೇ ಅಂತ. ಏನ್ ಮಾಡೋದು? ಪ್ರತಿ ಎಲ್ಲರಿಗೂ ಹೇಳ್ಬೇಕು. ಎಲ್ಲ ಆತ್ಮಗಳಿಗೆ ವಾಟ್ಸಪ್ ಮೂಲಕ ಕಳಿಸ್ಬೇಕು, ಇಲ್ಲ ಅಲ್ಲ. ಗೂಗಲ್ ಮೂಲಕ ಕಳಿಸ್ಬೇಕು, ಇಲ್ಲ ಫೋನ್ ಮೂಲಕ ಹೇಳಬೇಕು.
ಬಂದಿರೋ ಮೆಸೇಜ್ ಫಾರ್ವರ್ಡ್ ಮಾಡಬೇಕು ಆ ಇಲ್ಲ, ಮತ್ತೆ ಇಡೀ ವಿಶ್ವಕ್ಕೆ ಮನಸ್ಸಿನ ಶಾಂತಿ. ಮೂಲಕ. ಮನಸ್ಸಿನ ಮೂಲಕ ಭಗವಂತನ ಶಕ್ತಿಗಳನ್ನ ಏನ್ ಮಾಡ್ಬೇಕು, ವಿಶ್ವಕ್ಕೆ ವಿಶ್ವಾತ್ಮರಿಗೆ ವಿಶ್ವಕ್ಕೆ ಕಳಿಸ್ಬೇಕು. ಕೊಡಬೇಕು. ಮತ್ತೆ ಅವ್ರಿಗೆ ಹೊಸ ಸುದ್ದಿ ಕೊಡ್ಬೇಕು. ಏನಂತ? ಹೊಸ ಯುಗ ಬಂತು, ಬಂದೇ ಬಿಡ್ತು. ಆ ಹೊಸ ಯುಗ ಸತ್ಯುಗ. ಎಲ್ಲಿ ಶಾಂತಿ, ಸುಖ, ಸಂತೋಷ, ನೆಮ್ಮದಿ ಸಫಲತೆ ಇದೆಯೋ ಆ ಯುಗ ಸತ್ಯುಗ. ಬಂತು ಅಂತ ಹೇಳ್ಬೇಕಂತೆ. ಅಂದ್ರೆ ಬಂತು ಅಂದ್ರೆ ಏನು? ಬಂದೇ ಬಿಡ್ತು. ನಮ್ಮಲ್ಲಿ ಬಂದು ಹಾ, ಎಲ್ಲಿಂದ ಬಂದ್ಬಿಡ್ತದ ಅದು? ನಾವು ಆ ರೆಡಿ ಮಾಡ್ಕೊಡುತ್ತೆ. ನಾವು ತರ್ತಾ ನಮ್ಮ ಇದ್ದೀವಿ. ಪರಿವರ್ತನೆ. ಬಂತು ಅಂದ್ರೆ ಸುಮ್ನೆ ಹೇಳೋದು ಆಗೋದಿಲ್ಲ. ಬಂತು, ಹೋದು. ಪರಿವರ್ತನೆ. ತಂದ್ಕೊಡೋರು ಯಾರು? ನಾವೇ. ನಾವೇ. ಇವಾಗ ನೀವು ನಿಮ್ಮ ಮನೆಯಲ್ಲಿ ಯೋಗೇಶನನ್ನ ಕರೆದಿರ್ತೀರ. ಏನ್ ಮಾಡಿರ್ತೀರಿ? ಕರ್ದಿರ್ತೀವಿ. ಕರ್ದಿರ್ತೀವಿ. ಯಾಕೆ? ಊಟ ಮಾಡೋದು. ಪಟ್ಟಿಗೆ. ಹಾ, ಅಣ್ಣವ್ರೆ ಕುತ್ಕೊಳ್ಳಿ, ಹಾ ಈಗ ತಿಂಡಿ ತಂದು ಕೊಡ್ತೇನೆ ಅಂತ ಹೇಳ್ತೀರಿ. ಏನ್ ಮಾಡ್ತೀರಿ? ಈಗ ತಿಂಡಿ ತಂದು ಕೊಡ್ತೀವಿ. ಹಾ, ಈಗ ತಿಂಡಿ ತಂದು ನಾನು ಏನ್ ಮಾಡ್ತೀನಿ, ಎದುರುಗಡೆ ಕೂತ್ಕೊಂಡಿದ್ದೆ. ಅಣ್ಣವ್ರೆ ಬಂತು, ಹಾ ಬಂತು. ಇವಾಗ ಹಿಟ್ಟು ತಂದಿದ್ದೇನೆ, ಇವಾಗ ಪಾತ್ರೆಯಲ್ಲಿ ಹಾಕಿದ್ದೇನೆ, ಈಗ ಬಂಡಿಯಲ್ಲಿ ಏನ್ ಮಾಡಿದ್ದೇನೆ? ಹೋಯ್ದಿದ್ದೀನಿ. ಯಾವ್ದನ್ನ? ದೋಸೆನ. ದೋಸೆನ. ಹಾ, ಈಗ ಆಲೂಗಡ್ಡೆ ಕಟ್ ಮಾಡ್ತಿದ್ದೇನೆ, ಈಗ ಬೇಯಿಸ್ತಾ ಇದ್ದೇನೆ. ಕುತ್ಕೊಳ್ಳಿ ಅಣ್ಣವ್ರೆ. ತಂದೆ 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 ಅಂತ ಏನ್ ಮಾಡ್ತಿರ್ತೀರಿ ನೀವು? ಕಾಯಿಸ್ತಾ ಹೇಳ್- ಇರ್ತೀವಿ. ತಂದೆ ತಂದೆ ಇಲ್ಲಿ ಅಪ್ಪ ಅಲ್ಲ, ಹಾ ತಂದೆ ತಂದೆ ತರ್ತಾ ಇದ್ದೇನೆ ಅಂತ ನೀವೇನ್ ಮಾಡ್ತಿದ್ದೀರಿ? ಹೇಳ್ತಾ ಇದ್ದೀವಿ. ಹೇಳ್ತಾ ಇದ್ದಾರೆ. ಪಾಪ ಯೋಗೇಶ್ ಅಣ್ಣ, ನಿಮ್ ದೋಸೆ ತಿನ್ಬೇಕು ಅಂತ ಮೊದಲೇ ದಿವಸ ರಾತ್ರಿನೂ ಕೂಡ ಏನ್ ಮಾಡಿಲ್ಲ. ಊಟ ಊಟ ಮಾಡಿ ಮಾಡಿಲ್ಲ. ಈಗ ಬರ್ತದೆ ಅಂತ ಏನ್ ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ಹಾಗೆ ನೀವು ಬಾಬನ ಮಗು ಆದ್ಮೇಲೆ ಏನ್ ಮಾಡಿದಿರಿ? ಇವಾಗ ಹೌದು. ಕೊಡ್ತೀವಿ, ಇವಾಗ ಕೊಡ್ತೀವಿ. ಯಾವ್ದನ್ನ? ಸಪ್ತ ಗುಣಗಳನ್ನು. ಬಾಯಲ್ಲಿ ಮಾತ್ರ. ಇವಾಗ ಕೊಡ್ತೀವಿ ಅಂತ ಬಾಯಲ್ಲಿ ಹೇಳ್ಬಿಟ್ಟು ಅಲ್ಲಿ ಪತಿ ಕೊಡೋದು ಯಾವ್ದು? ಅನ್ನೋದು ಇವತ್ತು ಮನೆಯವ್ರ ಚೆನ್ನಾಗಿ ಜಗಳ ಮಾಡ್ಕೊಂಡು ಬಂದೆ. ನನಗೆ ಬೇಕಾಗಿರೋದನ್ನ ಏನ್ ಮಾಡ್ದೆ? ಕೊಟ್ಬಿಟ್ಟೆ ಅಂತ. ಕಿತ್ಕೊಂಡ್ಬಿಟ್ಟು ಬಂದೆ. ಯಾಕೆ ನಮ್ಗೆ ಅಧಿಕಾರ ಇಲ್ವಾ? ಮನೇಲಿ ಕೆಲಸ ಮಾಡೋದು ಮಾತ್ರ ನಮ್ದು ಅಧಿಕಾರ ಅಲ್ವಾ? ಇದು ನಮ್ದೇನು? ನಾವು ಬೇರೆಯವರಿಗೆ ತೋರಿಸುವಂತ ಹೊಸ ಯುಗ. ಮನಸ್ಸಿನಿಂದ, ಮುಖದಿಂದ ಯಾರಿಗೂ ಕೂಡ ನಾನು ನಿಂದನೆ ಮಾಡ್ಬಾರ್ದು. ಮಾಡುವ ಹಾಗೆ ಇಲ್ಲ ಅಲ್ವಾ? ಅದಕ್ಕಾಗಿ ಪ್ರತಿಯೊಂದು ಆತ್ಮರಿಗೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಬಧಾಯಿ, ಶುಭಾಶಯ. ಏನಂತ? ಹೊಸ ಯುಗ ಬರ್ತಿದೆ. ಅಂತೂ ನಮ್ಮಪ್ಪ ಕೊಟ್ಟಿರುವಂತ ಆಸ್ತಿಯನ್ನ ನಿಮ್ಗೆಲ್ಲರಿಗೂ ಕೊಡ್ಲಿಕ್ಕೆ ಏನ್ ಮಾಡ್ತಿದ್ದಾನೆ? ಬಂದಿದ್ದೀನಿ. ಬರ್ತಾ ಇದ್ದೇನೆ. ಓಕೆ, ನೀವು ತವ್ರ ಮನೆಗೆ ಹೋಗಿದ್ದೀರಿ. ಎಲ್ಲಿ ಹೋಗಿದ್ದೀರಿ? ತವ್ರ ಮನೆಗೆ. ಸರಿನಾ? ಅಲ್ಲಿ ನಿಮ್ಮ ತವ್ರ ಮನೆಯಲ್ಲಿ ಮಾವಿನ ಹಣ್ಣು ಬೆಳೀತಾರೆ. ಯಾರು? ತಂದೆ ಮನೆ. ನಿಮ್ಮಪ್ಪ. ಸರಿ. ನಿಮ್ಮ ತಂಗಿ ಊರ್ನಲ್ಲಿ ಇದ್ದಾರೆ. ನೀವಿರುವಂತ ಊರ್ನಲ್ಲಿ ನಿಮ್ ತಂಗಿ ಇರ್ತಾರೆ. ಅವ್ರು ಫೋನ್ ಮಾಡ್ತಾರೆ. ಅವಾಗ ನೀವೇನ್ ಹೇಳ್ತೀರಿ? ಏನ್ ಹೇಳ್ತೀರಿ? ತವ್ರ ಮನೆ ಹೋಗಿದ್ದೀನಿ ಅಂತ ಹೇಳಿ. ತವ್ರ ಮನೆ ಹೋಗಿದ್ದೇನೆ, ವಾಪಸ್ ಬಸ್ ಹತ್ತಿದ್ದೇನೆ, ಅಪ್ಪ ಮಾವಿನ ಹಣ್ಣು ಕೊಟ್ಟಿದ್ದಾರೆ, ನಿನಗೂ ಕೂಡ ಏನ್ ಮಾಡ್ತಿದ್ದೇನೆ? ಕೊಡ್ತೀನಿ. ತರ್ತಾ ಇದ್ದೇನೆ ಅಲ್ವಾ? ಅದಕ್ಕಿಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ? ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಹೇಳಬೇಕು. ಏನಂತ? ಹೊಸ ಯುಗವನ್ನ ನಾವು ತರ್ತಾ ಇದೀವಿ. ಅಂದ್ರೆ ಅವರು ವರ್ಷದಲ್ಲಿ ಒಂದು ದಿನ ಸ್ವೀಟ್ ಅನ್ನ, ಉಡುಗೊರೆಯನ್ನ, ಶುಭಾಶಯನ ಕೊಟ್ಬಿಟ್ಟು ಖುಷಿ ಪಡಿಸಿದರೆ, ನೀವು ವರ್ಷ ಪೂರ್ತಿ ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ದಿನ ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ವಿಶ್ವದ ಎಲ್ಲರಿಗೂ ಕೂಡ ಕೊಡ್ಬೇಕು. ಕೊಡುವಂತಹ ಹೊಸ ಜೀವನವನ್ನ ಇವತ್ತು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಅದನ್ನು ಕಾರ್ಯರೂಪದಲ್ಲಿ ತರಬೇಕಾಗಿದೆ. ಅದನ್ನ ನಿತ್ಯ ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ. ಆ ಪ್ರತಿಕ್ಷಣ ಆ ಜೀವನದ ಅನುಭವ ನಿಮಗೆ ಆಗ್ಬೇಕಾಗಿದೆ. ನಿಮ್ಮ ಮನೇಲಿ ಎ ಸಿ ಇದ್ರೆ 24 ಗಂಟೆ ಎ ಸಿ ಇದ್ರೆ ಏನಾಗ್ತದೆ? ಎ ಸಿ ಅನುಭವ ಆಗತ್ತೋ ಆಗಲ್ವೋ? Okay. ಈಗ ನೋಡಿ, ನಮ್ಮ ಮನೆಯಲ್ಲಿ ಬಾಬಾರವರು ನಿಮಿತ್ತಾತ್ಮಗಳ ಮೂಲಕ ಇನ್ವರ್ಟರ್ ತಂದು ಇಟ್ಟಿದ್ದಾರೆ ಅಲ್ವಾ? ಅದಕ್ಕಾಗಿ ನಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಕರೆಂಟ್ ಇದೆಯೋ ಇಲ್ವೋ ಗೊತ್ತೇ ಆಗೋದಿಲ್ಲ. ಯಾಕೆ ಹೇಳಿ? ಮನೇಲಿ ಇದೆಯಲ್ಲ. ಮನೇಲಿ ಯಾವಾಗ್ಲೂ ಕರೆಂಟ್ ಇರ್ತದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಸದಾಕಾಲ ಯಾರಿರ್ಬೇಕು? ಅವನ ಸಪ್ತ ಗುಣಗಳಿರ್ಬೇಕು. ಮತ್ತೆ ಸದಾ ನೀವು ಬೇರೆಯವರಿಗೆ ಕೊಡ್ತಾ ಇರಬೇಕು.
आप सभी बच्चों को तो बाप ने वर्षे के रूप में गोल्डन दुनिया के ಗಿಫ್ಟ್ दी है. ಈಗ ನೀವು ಮಕ್ಕಳಿಗೆ ಬಾಬಾರವರು ಆಸ್ತಿಯ ರೂಪದಲ್ಲಿ ಏನ್ ಕೊಟ್ಟಿದಾರಂತೆ? ಗೋಲ್ಡನ್ ಬಂಗಾರದ ಪ್ರಪಂಚದ ಉಡುಗೊರೆಯನ್ನ ಕೊಟ್ಟಿದಾರಂತೆ. ಕೊಟ್ಟಿದ್ದಾರೆ. ಸಿಕ್ಕಿದೆ ಸಿಕ್ಕಿಲ್ವಾ? ಸಿಕ್ಕಿದೆ. ಸಿಕ್ಕಿದೆ. ಎಷ್ಟು ಕೆಜಿ ಬಂಗಾರ ಸಿಕ್ಕಿದೆ? ನಾವ್ ಎಷ್ಟೆಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟು. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮಿಕವಾಗಿ ಗೋಲ್ಡನ್ ಪ್ರಪಂಚನೇ ಹೊರತು ಸ್ಥೂಲವಾದ ಗೋಲ್ಡನ್ ಅಲ್ಲ. ಅಂದ್ರೆ ಮಾತರಿಗೆ ಬಂಗಾರ ಹಾಕಿದಷ್ಟು ಖುಷಿ ಆಗತ್ತೋ ಅಷ್ಟೇನೆ ಬಾಬಾ ನೆನಪು ಮಾಡಿದ್ರು ಕೂಡ ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ಆಗಬೇಕು. ಅಷ್ಟು ಬೆಲೆ ಉಳ್ಳಿರುವಂತಹ ಭಗವಂತನ ಆ ಒಂದು ಗುಣಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಧಾರಣೆ. ಧರಿಸಬೇಕಾಗ್ತದೆ. ಅದಕ್ಕಾಗಿ ಆ ಗಿಫ್ಟ್ ಅನ್ನ ಬಾಬಾ ನಮ್ಗೆ ಏನ್ ಮಾಡಿದಾರಂತೆ? ಕೊಟ್ಟಿದಾರಂತೆ. ಇಸ್ ಗೋಲ್ಡನ್ ದುನಿಯಾ ಮೇ ಅನೇಕ ಗೋಲ್ಡನ್ ಸೌಗಾತೆ ಹೈ ಹಿ ಹೈ. ಬಾಬಾ ಹೇಳ್ತಾರೆ ಮಕ್ಕಳೇ, ಬಂಗಾರದ ಪ್ರಪಂಚದಲ್ಲಿ ತುಂಬಾ ಬಂಗಾರದ ಉಡುಗೊರೆಗಳು ಇರ್ತವೆ. ಇರ್ತಾವ ತಾನೆ? ಹೌದು. ಹ್ಮ್. ಓಕೆ, ಬೇಕೋ ಬೇಡವೋ? ಬೇಕು. ಬೇಡ. ಯಾರಿ ಬೇಡ. ಆ ಬೇಕಣ್ಣ. ಸತ್ಯುಗದಲ್ಲಿ ಈಗ ಬೇಡ, ಸತ್ಯುಗದಲ್ಲಿ ಬೇಕೋ ಬೇಡವೋ? ಅಲ್ಲಿ ಬೇಕು, ಇಲ್ಲಿ ಬೇಡ. ಅಲ್ಲಿದೆ ಮಾತಾಡೋಣ. ಸತ್ಯುಗದಲ್ಲಿ ನಿಮ್ಗೆ ಗೋಲ್ಡನ್ ವಸ್ತುಗಳು, ಪಾತ್ರೆಗಳು, ಇಟ್ಟಿಗೆಗಳು, ಗೋಡೆಗಳು ಬೇಕೋ ಬೇಡವೋ? ಬೇಕು. ಬೇಡ. ಹಾ, ಸತ್ಯುಗದಲ್ಲಿ ಬೇಕು. ಸತ್ಯುಗದಲ್ಲಿ ಬೇಡ. ಮತ್ತೆ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಹೇಳ್ತೀರಿ, ರಾಜರಾಗ್ಬೇಕು ಅಂತ ಹೇಳ್ತೀರಿ, 21 ಜನ್ಮಕ್ ಬೇಕು ಅಂತ ಹೇಳ್ತೀರಾ? ಆತ್ಮೀಯರೇ, ಅದು ಬೇಕು ಅಂತಂದ್ರೆ ಈಗ ಏನ್ ಮಾಡ್ಬೇಕು? ಸಂಪಾದನೆ ಮಾಡಬೇಕು. ವಿಶ್ವ ಕಲ್ಯಾಣ ಮಾಡಬೇಕು. ಭವಿಷ್ಯದಲ್ಲಿ ಬಂಗಾರ ಬೇಕು ಅಂತಂದ್ರೆ ಇವಾಗ ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆಲ್ಲರಿಗೂ ಕೊಡುವಂತ ವ್ಯಾಪಾರವನ್ನ ಮಾಡಬೇಕು. ಎಲ್ಲರಿಗೂ ಹೋಗ್ಬಿಟ್ಟು ತಲುಪಿಸಬೇಕು. ತಲುಪಿಸಲಿಕ್ಕೆ ನೀವು ನಿಮಿತ್ತರು ಆದಾಗ ಆ ಕರ್ಮದ ಪ್ರಾರಬ್ಧ ಫಲ ಎಲ್ಲಿ ಸಿಗ್ತದೆ ನಿಮ್ಗೆ? ಸತ್ಯದಲ್ಲಿ. ಭವಿಷ್ಯದಲ್ಲಿ ಸಿಗ್ತದೆ. ಈಗ ಕೈ ಕುಟ್ಕೊಂಡು ಕೂತ್ಕೊಂಡ್ರೆ, ನಿದ್ರೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಜುಟ್ಕಾ ಹೊಡ್ಕೊಂಡು ಕೂತ್ಕೊಂಡ್ರೆ ಏನಾಗೋದಿಲ್ಲ? ಸತ್ಯುಗದಲ್ಲಿ ಬಂಗಾರ ಸಿಗಲ್ಲ. ಸಿಗೋದಿಲ್ಲ. ಇವರನ್ನ ನಿಂದನೆ ಮಾಡ್ತಾ ಕೂತ್ಕೊಂಡಿದ್ದಿದ್ರೆ ಬಂಗಾರದ ಪ್ರಪಂಚ ನಿಮಗೆ ವಸ್ತುಗಳು ಸಿಗೋದಿಲ್ಲ. ಬಾಬಾ ನಾನು ಉಡುಗೊರೆ ಕೊಡ್ತೇನೆ, ಅದು ಸುಮ್ಮನೆ ಕೊಡೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಸಂಪಾದನೆ ಕೆಲಸ ಮಾಡ್ಬೇಕು. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಬೋನಸ್ ಕೊಡ್ತಾರಲ್ವಾ? ಕೊಡ್ತಾರ ಕೊಡ್ತಾರೆ. ಓಕೆ, ಕೆಲಸ ಮಾಡಿದವ್ರಿಗೆ ಬೋನಸ್ ಕೊಡ್ತಾರ, ಸುಮ್ನೆ ಕುತ್ಕೊಂಡು ಹೋದವ್ರಿಗೆ ಬೋನಸ್ ಕೊಡ್ತಾರ? ಕೆಲಸ ಕೆಲಸ ಮಾಡೋರಿಗೆ. ಕೆಲಸ ಮಾಡ್ಬೇಕು ತಾನೆ? ಹ್ಮ್. ವರ್ಷ ಪೂರ್ತಿ ರಜೆ ಆಗದವ್ರಿಗೆ ಬೋನಸ್, ಇನ್ಕ್ರಿಮೆಂಟ್, ಸಂಬಳ ಕೊಡ್ತಾರ ಕೊಡಲ್ವೋ? ಕೊಡಲ್ಲ. ಕೊಡಲ್ಲ ತಾನೆ? ಹಾಗೆ ಇಲ್ಲೂ ಬಾಬಾ ಹೇಳ್ತಾನೆ, ಮಕ್ಕಳೇ ಅಟ್ಲೀಸ್ಟ್ ಆ ಬಂಗಾರದ ಒಂದು ಯೋಚನೆ ಇದ್ದು ಬಿಟ್ಟಾದ್ರೂ ಕೂಡ ಏನ್ ಮಾಡ್ಲಿ? ಈಶ್ವರಿಯ ಸೇವೆ ಮಾಡಿ. ಸೇವೆಯನ್ನ ಮಾಡ್ಲಿ ಅಂತ ಬಾಬಾ ಏನ್ ಮಾಡ್ತಾರೆ? ನಮ್ಮನ್ನ ಸ್ವಲ್ಪ ಗಾಳಿ ಹಾಕುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಆತ್ಮರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ ಬಂಗಾರ ಅಂದ್ರೆ ತುಂಬಾ ಇಷ್ಟ ಅಲ್ಲ. ಅಯ್ಯೋ ಅಣ್ಣವ್ರೆ 1.5 ಲಕ್ಷ ಆಗಿದೆ, ಅಲ್ಲಿ ಬೇಕಾದಷ್ಟು ಸಿಗ್ತದಂತೆ. ಸತ್ಯುಗದ ಒಂದು ಇಟ್ಟಿಗೆ ನಾವು ಜೊತೆಲಿ ಇಟ್ಕೊಂಡಿದ್ವಿ, ಇವತ್ತು ನಾವೇನಾಗ್ಬಿಡ್ತಿದ್ವಿ? ಆರಾಮಾಗಿರ್ತಿದ್ವಿ. ಏನು ಕೆಲಸ ಮಾಡ್ಬೇಕಾದ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಫುಲ್ ಟೈಮ್ ಈಶ್ವರಿ ಸೇವೆನೆ ಮಾಡ್ಬೋದಿತ್ತಲ್ವಾ ಅಂತ ಯೋಚನೆ ಮಾಡ್ತಾರ. ಒಂದ್ ಇಟ್ಟಿಗೆ ಇದ್ರೆ ಸಾಕಿತ್ತು ಅಂತ ಅಲ್ವಾ? आप सभी को यही नशा है ना कि यह गोल्डन दुनिया की सौगात तो हमारा जन्मसिद्ध अधिकार है. ನಿಮ್ಗೆಲ್ಲರಿಗೂ ನಶೆ ಇದೆಯಲ್ಲ, ಈ ಬಂಗಾರದ ಪ್ರಪಂಚದ ಉಡುಗೊರೆ ನಮ್ಮ ಜನ್ಮಸಿದ್ಧ ಅಧಿಕಾರ. ಅಧಿಕಾರ. ಏನ್ ಹೇಳ್ತಾರೆ ಬಾಬಾ? ಜನ್ಮಸಿದ್ಧ ಅಧಿಕಾರ ಅದು ಜನ್ಮ ಆದ ತಕ್ಷಣದಲ್ಲಿ ಏನಾಗಿದೆ ಅಂತೆ? ಸಿಕ್ಬಿಟ್ಟಿದೆ. ಸಿಕ್ಕಿಬಿಡ್ತದೆ. ಅಂದ್ರೆ ಪ್ರಪಂಚದಲ್ಲಿ ನೀವು ಪ್ರಜೆಗಳಾದ್ರೂ ಆಗಿ, ನೌಕರರಾದ್ರೂ ಆಗ್ಲಿ, ರಾಜರಾದ್ರೂ ಆಗ್ಲಿ, ಆ ಬಂಗಾರದ ಪ್ರಪಂಚ ಏನಾಗತ್ತೆ ನಿಮ್ಗೆ? ನೋಡ್ಲಿಕ್ಕಂತೂ ಸಿಗ್ತದೆ. ಆ ಬಿಲ್ಡಿಂಗ್ ಅಲ್ಲಿ, ಅರಮನೆಯಲ್ಲಿ ಇಲ್ದಿದ್ರು ಕೂಡ ಏನಾಗ್ತದೆ? ನೋಡ್ಲಿಕ್ಕೆ ಸಿಗ್ತದೆ. ಅಥವಾ ಆ ಬಿಲ್ಡಿಂಗ್ ಅಲ್ಲಿ ಹೋಗ್ಬಿಟ್ಟು ಕಸನಾದ್ರೂ ಗುಡಿಸ್ಬೋದು, ವಾಸ ಮಾಡ್ಲಿಕ್ಕೆ ಆಗದಿದ್ರು ಕೂಡ. ನಿಮ್ಮ ಸ್ವಂತದಲ್ದಿದ್ರು ಕೂಡ ಏನ್ ಮಾಡ್ಬೋದು? ನೋಡ್ಬೋದು.
ನೋಡ್ಲಿಕ್ಕಂತೂ ಸಿಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಜನ್ಮ ಸಿದ್ಧ ಅಧಿಕಾರ. ಹಾಗಂದ್ರೆ ಜನ್ಮ ಸಿದ್ಧ ಅಧಿಕಾರ ಅಂದ್ರೆ ಸುಮ್ನೆ ಸಿಗೋದಿಲ್ಲ. ಬಾಬನ ಮಗು ಆಗ್ಬಿಟ್ಟು ಕೂಡ ನೀವು ಸಾಧನೆ ಮಾಡಿಲ್ಲ ಅಂತಂದ್ರೆ ನೀವು ಸತ್ಯುಗದಲ್ಲಿ ಹೋದಿಲ್ಲ. ಎಲ್ಲಿಗೆ ಬರ್ತೀರಿ? ತ್ರೇತಾಯುಗ ಹಾ, ಆವಾಗ ಬಂಗಾರದ ಅರಮನೆ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗೋದಿಲ್ಲ. ಅದಕ್ಕಾಗಷ್ಟು ಸಾಧನೆಯನ್ನ ಅಂದ್ರೆ ಬಾಬಾ ಹೇಳೋದೇನು ಅಂತಂದ್ರೆ ನನ್ನ ಪ್ರತಿಯೊಂದು ಮಗುನು ಕೂಡ ಸತ್ಯುಗದಲ್ಲೇ ಬರಲಿ ಹೇಳುವಂತ ಉದ್ದೇಶದಿಂದ ನಿಮಗೆ ಭಗವಂತ ಹೊಸ ಜನ್ಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಲೌಕಿಕ ತಾಯಿ ತಂದೆಗಳು ಕೂಡ ಏನ್ ಇಷ್ಟಪಡ್ತಾರೆ? ನನ್ನ ಮಕ್ಕಳು ಲಕ್ಷಾಧಿಪತಿಗಳಾಗ್ಲಿ, ಕೋಟ್ಯಾಧಿಪತಿಗಳಾಗಿ, ತುಂಬಾ ಆಸ್ತಿವಂತರಾಗ್ಲಿ, ಒಳ್ಳೆ ಶಿಕ್ಷಣವನ್ನ ಪಡ್ಕೊಳ್ಳಿ, ಒಳ್ಳೆ ಗುಣವಂತರಾಗ್ಲಿ ಅಂತ ಇಷ್ಟಪಡ್ತಾರಲ್ವಾ? ಹಾಗೆ ನೀವು ಕೂಡ ಏನಾಗ್ಬೇಕು? ತಂದೆಯ ಹೆಸರುವಾಸಿ ಮಾಡುವಂತಹ ಯೋಗ್ಯ ಮಕ್ಕಳಾಗ್ಬೇಕು. ಅದಕ್ಕಾಗಿ ನಿಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ಏನ್ ಮಾಡಿದ್ದೇನೆ? ಆ ಆಸ್ತಿ ಕೊಟ್ಬಿಟ್ಟು ಹೋಗ್ಲಿ ಹೇಳುವಂತ ಸಂಕಲ್ಪದಿಂದ ಮಾಡಿ. ಇವಾಗ ನೋಡಿ, ಲೌಕಿಕದಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳು ಇರ್ತಾವಲ್ಲ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ, ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರುವಂತ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಯಾಕೆ ಹೇಳಿ? ನಮ್ಮ ಸ್ಕೂಲಲ್ಲಿ ಇರುವಂತ ವಿದ್ಯಾರ್ಥಿಗಳು ರ್ಯಾಂಕ್ ಪಡ್ಕೊಳ್ಳಿ, ಎಲ್ಲ 100% ರಿಸಲ್ಟ್ ಸಿಗಲಿ, ಮುಂದೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸ್ಕೂಲ್ ಕಾಲೇಜಿಗೆ ಬರ್ಲಿ, ನಮ್ಮಲ್ಲಿರುವಂತ ವಿದ್ಯಾರ್ಥಿಗಳು ಪ್ರಪಂಚದಲ್ಲಿ ಒಳ್ಳೊಳ್ಳೆ ಪೋಸ್ಟಿಗೆ ಜಾಬಿಗೆ ಹೋಗ್ಲಿ. ಆ ಅಡ್ವರ್ಟೈಸ್ಮೆಂಟ್ ತೋರಿಸ್ಬಿಟ್ಟು ಏನ್ ಮಾಡ್ಬೋದು? ಜನರನ್ನ ಆಕರ್ಷಣೆ ಮಾಡ್ಬೋದು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ जन्म सिद्ध अधिकार। आज की दुनिया में कोई किसको कितने भी बड़े से बड़ी सौगात दे तो बड़े से बड़ा क्या देंगे? ಬಾಬಾ ಹೇಳ್ತಾರೆ ಇವತ್ತಿನ ಪ್ರಪಂಚದಲ್ಲಿ ಒಬ್ರು ಇನ್ನೊಬ್ರಿಗೆ ಉಡುಗೊರೆ ಕೊಟ್ರೆ ಎಷ್ಟೇ ಬೆಲೆ ಬಾಳೋದಾದ್ರೂ ಕೂಡ ಯಾವ್ದನ್ನ ಕೊಡಬಹುದು ಹೇಳಿ ನೋಡೋಣ? ಏನ್ ಕೊಡ್ಬೋದು? ಮ್ಯಾಕ್ಸಿಮಮ್ ಏನ್ ಕೊಡ್ಬೋದು? ಬಂಗಾರ ಎಷ್ಟು ಕೊಡ್ಬೋದು? ಕೆಜಿ ಗಟ್ಟಲೆ ಕೊಡ್ಬೋದು. ಹಾ, ಬಾಬಾ ಹೇಳ್ತಾರೆ ಬಂಗಾರದ ಕಿರೀಟ, ಬಂಗಾರದ ಸಿಂಹಾಸನ ಎಷ್ಟು ಕೊಡ್ಬೋದಂತೆ? ಬಂಗಾರದ ಕಿರೀಟ, ಬಂಗಾರದ ಸಿಂಹಾಸನ. ಭಗವಂತ ನಿಮ್ಗೆ ಏನ್ ಕೊಡ್ತಿದ್ದಾರೆ? ಈ ವಿಶ್ವನೇ ಕೊಡ್ತಾರೆ. ಬಂಗಾರದ ಪ್ರಪಂಚ. ಏನ್ ಹೇಳಿ? ಬಂಗಾರದ ಪ್ರಪಂಚ. ಅಲ್ಲಿ ನೀರ್ ಕುಡಿಯೋದು ಬಂಗಾರದ ಲೋಟದಲ್ಲಿ, ಊಟ ಮಾಡೋದು ಬಂಗಾರದ ತಟ್ಟೆ, ಗೋಡೆ ಬಂಗಾರದು, ನೆಲ ಬಿಲ್ಡಿಂಗು, ಬಟ್ಟೆ. ಅದಾಗ್ಬೇಕು ಅಂದ್ರೆ ಆತ್ಮ ಏನಾಗ್ಬೇಕು? ಪ್ಯೂರಿಟಿ. ಆತ್ಮೀಯರೇ, ನಿಮ್ಗೆ ಒಂದು ಪ್ರಶ್ನೆ. ಈಗ ಬಂಗಾರದ ರೇಟ್ ಎಷ್ಟಿದೆ? ಗ್ರಾಮಿಗೆ 14,000. ಆ ಗ್ರಾಮಿಗೆ 14,000. 15,000. 10 ಗ್ರಾಮಿಗೆ ಎಷ್ಟಾಯ್ತು? 1.5 ಲಕ್ಷ ಆಯ್ತು. ಹೌದಾ? ಹಾಗಿದ್ರೆ 1.5 ಲಕ್ಷ ಸಂಪಾದನೆ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ನಿಮ್ಗೆ? ಹೌದಾ? ಹಾಗಿದ್ರೆ 10 ಗ್ರಾಮ್ ಬಂಗಾರಕ್ಕೆ ಇಷ್ಟು ಬೇಕು ಅಂತಂದ್ರೆ ಸತ್ಯುಗದಲ್ಲಿ ಎಲ್ಲಾ ಬಿಲ್ಡಿಂಗ್ ಬಂಗಾರದ ಆಗ್ಬೇಕಂದ್ರೆ ಎಷ್ಟು ಸಂಪಾದನೆ ಮಾಡ್ಬೇಕು? ಸ್ವಲ್ಪ ಯೋಚನೆ ಮಾಡಿ. ಸಂಪಾದನೆ ಮಾಡದೆ ಯಾವುದು ಫ್ರೀ ಆಗಿ ಸಿಗೋದಿಲ್ಲ. ಅಷ್ಟು ಸಾಧನೆ, ಅಷ್ಟು ತಪಸ್ಸು, ಅಷ್ಟು ಬೇಹದ್ದಿನ ಸೇವೆ ವಿಶ್ವಕ್ಕೆ ಮಾಡಿದರ ಮಾತ್ರ ನೀವೇನಾಗ್ತೀರಿ? ವಿಶ್ವದ ಮಾಲೀಕ. ಅಷ್ಟು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆನಾ? ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ.